لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله الحمد لله الحمد لله رب العالمين حمدا يوافي نعمه يكافئ مزيدا. اللهم صل وسلم على سيدنا مولانا محمد وعلى آل سيدنا مولانا محمد وبارك وسلم. صلوا عليه صلاة وسلام عليك يا سيدي يا حبيبي يا رسول الله. اللهم أوصل هذه هدية واصلها رحمة نازلة بركة شاملة مغفورة كاملة منا إلى حضرة نبينا مصطفانا محمد صلى الله عليه وسلم ثم إلى قطب الأقطاب ناتب الأقطاب سيدنا غوث الأعظم محي الدين عبد القادر الجيلاني ثم إلى سير ساداتنا أحمد الكبير الرفاعي ثم إلى كل الأنبياء كل الأولياء كل الأصفياء كل جميل المؤمنين والمؤمنات ثم إلى والمسلمين والمسلمات. أوصي اللهم صواب إلى حضرة سيد السعادات ولي الله قدس الله سره العزيز ثم أوصل هذه الصواب الفاتحة إلى سائر جميع المؤمنين والمؤمنات والمسلمين والمسلمات. اللهم بارك لنا في أمورنا وبارك لنا في شغولنا وبارك لنا في أمرنا وبارك لنا في كل معاملاتنا كما باركت على عبادك الصالحين. اللهم أحسن عاقبتنا في أمور كلها واجعلنا من خزي الدنيا وعذاب الآخرة وتوفنا مسلمين والحقنا بالصالحين. اللهم إنك عفو تحب العفو فاعف عني يا غفور. اللهم باركنا في رجب وشعبان وبلغنا في رمضان وفقنا في الصيام والخيام وتلاوة القرآن وعلى سائر العبادات والمعاملات يا رب العالمين. قال الله عز وجل في الكلام المجيد والفرقان الحميد في شان عظمة حبيبي إن الله وملائكته يصلون على النبي يا أيها الذين آمنوا صلوا عليه وسلموا تسليما. اللهم صل على سيدنا مولانا محمد وبارك وسلم. صلوا عليه صلاة وسلام عليك يا حبيبي يا رسول الله. آمين برحمتك يا أرحم الراحمين والحمد لله رب العالمين. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಾದಾತ್ ಮದಾರಿ ಫೌಂಡೇಶನ್ ಇದರ ಅಧೀನದಲ್ಲಿ ಕೋಟೆಮಲ್ಲಾರಿನ ಕಾಪುವಿನಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಹಜರತ್ ಸಾದಾತ್ ವೃದ್ಧಾಶ್ರಮದ ಈ ಒಂದು ಪವಿತ್ರ ರಂಜಾನ್ ತಿಂಗಳಲ್ಲಿ ಅಲ್ಲಿರುವಂತಹ ವೃದ್ಧ ರೋಗಿಗಳೊಂದಿಗೆ ಒಂದು ಇಫ್ತಾರ್ ಕೂಟ. ನಮ್ಮ ಜೀವನದಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸಿರಬಹುದು, ಹಲವಾರು ವಿಶೇಷ ವ್ಯಕ್ತಿಗಳನ್ನು ನಾವು ಭೇಟಿಯಾಗಿರಬಹುದು. ಆದರೆ ಇಂದಿಲ್ಲಿ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮ ಅದು ಜೀವನದಲ್ಲಿ ಎಂದೂ ಮರೆಯಲಾಗದಂತಹ ಒಂದು ಅತ್ಯಮೂಲ್ಯ, ಒಂದು ಅತ್ಯದ್ಭುತ ಕಾರ್ಯಕ್ರಮ ಎನ್ನಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿರುವಂತಹ ವ್ಯಕ್ತಿಗಳು
ಜೀವನದಲ್ಲಿ ಹಲವಾರು ಕಡೆಗಳಲ್ಲಿ ತನ್ನ ಯುವತ್ವದಲ್ಲಿ ಹಲವರಿಗೆ ಜೀವನಾಡಿಯಾಗಿ ನಿಂತು ಹಲವಾರು ಉದ್ಯೋಗಗಳನ್ನು ಮಾಡಿ ಕುಟುಂಬಸ್ಥರಿಗೆ ಬೇಕಾಗಿ ದುಡಿದಂತಹ ವ್ಯಕ್ತಿಗಳು ಅನಾರೋಗ್ಯ ಪೀಡಿತರಾದಾಗ ಕುಟುಂಬ ವರ್ಗದಿಂದಲೂ ತನ್ನ ಮರಿಮಕ್ಕಳಿಂದಲೂ ದೂರವಾಗಿ ಯಾರೂ ಇಲ್ಲದೆ ರಸ್ತೆ ಬದಿಗಳಲ್ಲಿ ಅಥವಾ ಅನ್ಯ ಸಮುದಾಯಗಳ ಆಶ್ರಮಗಳಲ್ಲಿ ಆಶ್ರಯ ಪಡೆದಿದ್ದಂತಹ ಈ ವೃದ್ಧರು ಇಂದು ಹಜರತ್ ಸಾದಾತ್ ವೃದ್ಧಾಶ್ರಮ, ಸಾದಾತ್ ಮದಾರಿ ಫೌಂಡೇಶನ್ ಇದರ ಅಧೀನದಲ್ಲಿ ನಡೆಯುತ್ತಿರುವಂತಹ ಹಜರತ್ ಸಾದಾತ್ ವೃದ್ಧಾಶ್ರಮದಲ್ಲಿ ಆಶ್ರಯವನ್ನು ಪಡೆದ ಬಳಿಕ ಹಿಂದೆ ನಡೆದದ್ದೆಲ್ಲವನ್ನು ಮರೆತು ಗತಕಾಲದಲ್ಲಿ ನಡೆದು ಹೋದಂತಹ ಅವರು ಯಾವ ದಾರಿ ಇಲ್ಲ ಇದ್ದರೂ ಅದೆಲ್ಲವನ್ನು ತ್ಯಜಿಸಿ ಇಲಾಹಿಯಾದ ಮಾರ್ಗದಲ್ಲಿ ಸಂಚರಿಸುತ್ತಾ ಜೀವನದ ಹೆಚ್ಚಿನ ಸಮಯವನ್ನು ಇದೀಗ ಅಲ್ಲಾಹನ ಇಬಾದತ್ತಿನ ಮೂಲಕ ಕಳೆಯುತ್ತಿರುವಂತಹ ಈ ವೃದ್ಧರೊಂದಿಗಾಗಿದೆ ನಾವಿಂದು ಇಫ್ತಾರ್ ಕೂಟವನ್ನು ಆಯೋಜಿಸಿರುವುದು. ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸೇರಿದಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇಂದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಲಿರುವಂತಹ ಹಜರತ್ ಸಾದಾತ್ ವೃದ್ಧಾಶ್ರಮದ ಸಂಸ್ಥಾಪಕರು ಆಗಿರುವಂತಹ ಮೊಹಮ್ಮದ್ ಶಾಫಿ ಮದಾರಿ ಉಸ್ತಾದ್ ಇವರನ್ನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿ ತುಂಬಿದ ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಚಾಲನೆ ನೀಡಿದಂತಹ ಮೌಲಾನಾ ಇದ್ರಿಸ್ ಮೌಲಾನಾ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಅಲ್ಪಸಂಖ್ಯಾತ ಕಾಂಗ್ರೆಸ್ ಘಟಕ ಇದರ ಅಧ್ಯಕ್ಷರಾಗಿರುವಂತಹ ಜನಾಬ್ ಶರಫುದ್ದೀನ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಜನಸೇವೆಯೇ ತನ್ನ ಜೀವನಾಡಿಯಾಗುವ ಮೂಲಕ ಜನಸೇವೆಯ ಮೂಲಕ ಜನಕೀರ್ತಿಯನ್ನು ಸಂಪಾದಿಸಿ ಡಾಕ್ಟರೇಟ್ ಬಿರುದನ್ನು ಪಡೆದು ಇದೀಗ ಮಜೂರು ಮಸೀದಿಯ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವಂತಹ ಡಾಕ್ಟರ್ ಫಾರೂಕ್ ಚಂದ್ರನಗರ ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಯ ಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಉರ್ದು ಶಾಲೆಯ ಮಾಸ್ಟರ್ ಆಗಿರುವಂತಹ ಸಯ್ಯದ್ ಸೈಫುಲ್ಲಾ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಭಾಗದಲ್ಲಿ ಸರ್ವಧರ್ಮೀಯರ ಅಚ್ಚುಮೆಚ್ಚಿನ ಒಡನಾಡಿಯಾಗಿರುವಂತಹ ಮುಷ್ತಾಕ್ ಅಹಮದ್ ಬೆಳಪ್ಪು ಸರ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಹಜರತ್ ಸಾದಾತ್ ವೃದ್ಧಾಶ್ರಮದ ಎಲ್ಲ ಆಗುಹೋಗುಗಳಲ್ಲಿ ನಿರಂತರವಾಗಿ ಸಹಾಯ ಸಹಕಾರವನ್ನು ನೀಡುತ್ತಿರುವಂತಹ ಶಾಬುದ್ದೀನ್ ಕಿನ್ನಿಮುಲ್ಕಿ ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಹಲವಾರು ವರ್ಷಗಳ ಒಡನಾಡಿಯಾಗಿರುವಂತಹ ಅದೆಷ್ಟೇ ಹಗಲು ರಾತ್ರಿ ಎನ್ನದೇ ಎಲ್ಲ ಸಮಯದಲ್ಲೂ ಪ್ರತಿದಿನ ಸದಾ ಜನಸೇವೆಯ ಮೂಲಕ ಹೆಸರು ಗಳಿಸಿರುವಂತಹ ಫಿರೋಜ್ ಕಂಚಿನಡ್ಕ ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಕ್ಲಪ್ತ ಸಮಯಕ್ಕೆ ನಾವು ಹೇಳಿರುವಂತಹ 5 ಗಂಟೆಗೆ ಸರಿಯಾಗಿಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅನೀಫ್ ಸರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದರು. ಅವರು ಕೂಡ ಈಗ ಏನೋ ಬೇರೊಂದು ಕಾರ್ಯಕ್ರಮಕ್ಕೆ ತೆರಳುವ ಕಾರಣದಿಂದ ಇಲ್ಲಿಂದ ವಿರಮಿಸಿದ್ದಾರೆ. ಅವರನ್ನು ಕೂಡ ಅವರ ಇರುವಿಕೆಯನ್ನು ಕೂಡ ಗುರುತಿಸುತ್ತಾ ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಹಜರತ್ ಸಾದಾತ್ ವೃದ್ಧಾಶ್ರಮ ಇದರ ಜುಮಾ ಮಸೀದಿಯ ಖತೀಬರಾಗಿರುವಂತಹ ಮೌಲಾನಾ ಬಹು ತ್ವಯ್ಯಿಬ್ ಫೈಜಿ ಉಸ್ತಾದರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಜಗದೊಡೆಯನ ನಾಮದಿಂದ ಉದ್ಘಾಟಿಸಲಿಕ್ಕಾಗಿ ಬಹುಮಾನ್ಯ ತ್ವಯ್ಯಿಬ್ ಫೈಜಿ ಉಸ್ತಾದರನ್ನು ಮೈಕ್ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮಖ್ಲೂಕೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆರೆದಂತಹ ಆತ್ಮೀಯ ಮಿತ್ರರೇ, ಅಲ್ಲಾಹನು ಇಲ್ಲಿ ಒಂದುಗೂಡಿದಾಗೆ ಅವನ ಸುಖಲೋಕ ಸ್ವರ್ಗದಲ್ಲಿ ಒಂದುಗೂಡಿಸಲಿ, ಆಮೀನ್. ಆತ್ಮೀಯರೇ, ಕಳೆದ ಹಲವಾರು ವರ್ಷಗಳಿಂದ ಸಾದಾತ್ ಮದಾರಿ ಫೌಂಡೇಶನ್ ಇದರ ಕೆಳಗೆ ಕಾರ್ಯಾಚರಿಸುತ್ತಿರುವಂತಹ ಒಂದು ಸಂಸ್ಥೆಯಾಗಿದೆ ಹಜರತ್ ಸಾದಾತ್ ವೃದ್ಧಾಶ್ರಮ.
ತಮಗೆಲ್ಲರಿಗೂ ತಿಳಿದಂಥ ಹಾಗೆ ಬಡ ಹಾಗೂ ಯಾರೂ ಇಲ್ಲದಂಥ ಅವರು ನಮ್ಮ ಈ ಒಂದು ವೃದ್ಧಾಶ್ರಮದಲ್ಲಿ ಅಡ್ಮಿಷನ್ ಆಗಿ ಅವರಿಗೆ ಬೇಕಾದಂಥ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಅವರಿಗೆ ಬೇಕಾದಂಥ ಎಲ್ಲ ಚಿಕಿತ್ಸೆಗಳನ್ನು ಕೂಡ ನೀಡುತ್ತಾ ಬರುವಂತಹ ಒಂದು ಅತ್ಯುನ್ನತವಾದಂತಹ ಒಂದು ಆಶ್ರಮವಾಗಿದೆ ನಮ್ಮ ಈ ಒಂದು ಆಶ್ರಮ. ಅವರೊಂದಿಗೆ ಒಂದು ದಿವಸದ ಫ್ಯಾಮಿಲಿ ಇಫ್ತಾರ್ ಮೀಟ್ ಆಗಿದೆ ನಾವಿಲ್ಲಿ ಹಮ್ಮಿಕೊಂಡದ್ದು. ಅಲ್ಲಾಹನ ಈ ಒಂದು ಕಾರ್ಯಕ್ರಮವು ಕಬೂಲು ಮಾಡಲಿ. ತಮಗೆಲ್ಲರಿಗೂ ತಿಳಿದ ಹಾಗೆ ಒಂದು ಮನೆಯಲ್ಲಿ ಒಂದು ಇದ್ದರೆ ಕೂಡ ಅವರನ್ನು ನೋಡಲು ಬಹಳಷ್ಟು ಹಿಂಜರಿಯುವಂತಹ ಈ ಒಂದು ಕಾಲದಲ್ಲಿ, ಈ ಒಂದು ಸನ್ನಿವೇಶದಲ್ಲಿ ಅಂತಹ ಜನರನ್ನು, ಅಂತಹ ಮಂದಿಯನ್ನು ನಮ್ಮ ಈ ಒಂದು ಆಶ್ರಮದಲ್ಲಿ ಕರೆದುಕೊಂಡು ಬಂದು ಅವರಿಗೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮಾಡುತ್ತಿರುವಂತಹ ಈ ಒಂದು ಮದಾರಿ ಫೌಂಡೇಶನ್ ಯಾವುದೇ ರೀತಿಯ ತೊಂದರೆಗಳನ್ನು ಮಾಡದೆ, ಯಾವುದೇ ರೀತಿಯ ಅಡಚಣೆಗಳನ್ನು ಮಾಡದೆ ಅವರಿಗೆ ಬೇಕಾದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು, ಎಲ್ಲ ರೀತಿಯ ಔಷಧಿಗಳನ್ನು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡುತ್ತಿರುವಂತಹ ಒಂದು ಸ್ಥಾಪನೆಯಾಗಿದೆ ಇದು. ಇಂದು ಇವರು ಬರುವಾಗ ಇವರು ಯಾವುದೇ ಒಂದು ರೀತಿಯಲ್ಲಿದ್ದರೆಂದರೆ ಏನೂ ಇಲ್ಲದಂತಹ ಒಂದು ರೀತಿಯಲ್ಲಿದ್ದಂತಹ ಅವರು ಇಂದು ಶ್ರೀಮಂತಿಕೆಯಲ್ಲಿ ನಮ್ಮ ಆಶ್ರಮದಲ್ಲಿ ಇವರ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಕಾರಣ ನಿಮಗೆ ತಿಳಿದಿರಬಹುದು, ಕಳೆದ ಒಂದು ವರ್ಷಕ್ಕೂ ಹಿಂದೆ ಇವರನ್ನು ಉಮ್ರಾ ನಿರ್ವಹಿಸಲು, ನಮ್ಮ ಈ ಒಂದು ಆಶ್ರಮದ ಕೆಲವನ್ನು ಉಮ್ರಾ ನಿರ್ವಹಿಸಲು ಇವರಿಗೆ ಸಾಧ್ಯವಾಗಿದೆ. ನಮ್ಮ ಮನೆಯಲ್ಲಿರುವಂತಹ ಒಂದು ತಂದೆ ಅಥವಾ ತಾಯಿಯವರಿಗೆ ಉಮ್ರಾ ನಿರ್ವಹಿಸಲು ನಮ್ಮಿಂದ ಎಷ್ಟು ಅಸಾಧ್ಯವಾಗ್ತಿದೆ ಎಂದರೆ ಅದಕ್ಕೆ ನಾವಿಂದು ತನ್ನ ತಂದೆ ಅಥವಾ ತಾಯಿ ಅಥವಾ ಅಜ್ಜಿ ಅಥವಾ ಅಜ್ಜಂದಿರಿಗೆ ಒಂದು ಉಮ್ರಾವನ್ನು ನಿರ್ವಹಿಸಿ ನಾವು ಎಷ್ಟು ಕಷ್ಟಪಡ್ತೇವೆ. ಆದರೆ ಇಲ್ಲಿರುವಂತಹ 10ಕ್ಕೂ ಮಿಕ್ಕ ಜನರಿಗೆ ಉಮ್ರಕ್ಕೆ ಫ್ರೀಯಾಗಿ ಉಚಿತವಾಗಿ ಕರೆದುಕೊಂಡು ಹೋದಂತಹ ಸನ್ನಿವೇಶವಾಗಿದೆ ನಮ್ಮ ಮುಂದಿರುವುದು. ನೀವೆಲ್ಲರೂ ತಿಳಿದಿರಬಹುದು. ಒಂದು 2 ದಿವಸಕ್ಕೂ ನಿನ್ನೆ ರಾತ್ರಿಯಿಂದ ನಡೆದಂತಹ ಘಟನೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸ್ತೇನೆ. ಸಕೀನಾ ಎಂಬಂತಹ ಒಂದು ವೃದ್ಧೆಯಾದಂತಹ ಒಂದು ತಾಯಿಯನ್ನು 5-6 ಮಕ್ಕಳಿರುವಂತಹ ಒಂದು ಸಮೂಹ ಒಂದು ಮಸೀದಿಯಲ್ಲಿ ಕರೆದುಕೊಂಡು ಬಿಟ್ಟು ಹೋಗುವಂತಹ ಒಂದು ಅಸಹಿಷ್ಣುತೆಯಾದಂತಹ ಒಂದು ಸನ್ನಿವೇಶದಲ್ಲಿ ಆಗಿದೆ ನಿನ್ನೆ ನಾವು ಕಂಡದು. ಎಷ್ಟು ಬೇಸರವಾಯಿತೆಂದರೆ ಸ್ವಂತ ಮಕ್ಕಳನ್ನು ಬೆಳೆದು ಅವರಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರಿಗೆ ಬೇಕಾದ ಅವರ ಕಾಲ ನಿಲ್ಲಿಸಲು ಅದೆಷ್ಟೋ ಕಷ್ಟಪದ ತಾಯಿಯನ್ನು ಒಂದು ಮಸೀದಿಯಲ್ಲಿ ತೆಗೆದುಕೊಂಡು ಬಂದು ಬಿಟ್ಟು ಹೋಗುವುದೆಂದರೆ ಎಂಥ ಒಂದು ದುರ್ವ್ಯವಸ್ಥೆಯಾಗಿರುತ್ತದೆ. ಪರಿಶುದ್ಧ ಕುರ್ಆನ್ ಇರುತ್ತದೆ, ವಲಾ ತಕುಲ್ಲಹುಮಾ ಉಫ್ಫಿನ್ ವಲಾ ತನ್ಹರ್ಹುಮಾ ವಕುಲ್ಲಹುಮಾ ಕೌಲನ್ ಕರೀಮಾ. ಒಂದು ತಾಯಿ ಅಥವಾ ತಂದೆಯ ಮುಖವನ್ನು ನೋಡಿ ಛೇ ಎಂಬ ಮಾತನ್ನು ಕೂಡ ನೀವು ಹೇಳಬಾರದೆಂದು ಅಂತಹ ಒಂದು ಪರಿಶುದ್ಧ ಕುರ್ಆನ್ ನಮ್ಮದಿಗೆ ಹೇಳುತ್ತಿರುತ್ತದೆ. ಮಾತ್ರವಲ್ಲ, ಅವರ ಮುಂದೆ ನೀವು ಜೋರಾಗಿ ಮಾತನಾಡಬಾರದು. ಅವರಿಬ್ಬರು ನೀವು ಸಮಾನವಾಗಿ ಪ್ರೀತಿಸಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ನೀವು ನೋಡಿಂದ ಪರಿಶುದ್ಧವಾದ ಕುರ್ಆನ್ ನಮ್ಮದಿಗೆ ಹೇಳುತ್ತಿರುವಂತಹ ಈ ಒಂದು ಸನ್ನಿವೇಶದಲ್ಲಿ ಸ್ವಂತ ಮಕ್ಕಳು ಕೂಡ ತನ್ನ ಹೆತ್ತವರನ್ನು ನೋಡಲಿಕ್ಕೆ ಅಸಾಧ್ಯವಾಗಿ ಅವರನ್ನು ಬಿಟ್ಟು ಹೋಗುವಂತಹ ಯಾರ್ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಈ ಸಾದಾತ್ ಮದಾರಿ ಫೌಂಡೇಶನ್ ಅವರಿಗೆ ಒಂದು ಬೆಳಕಾಗಿ ನಿಂತ ಇದೆ. ಇವರಿಗೆ ನಮ್ಮಿಂದ ಆಗುವಂತಹ ಸಹಾಯ ಸಹಕರಣೆಗಳು ನಾವೆಲ್ಲರೂ ನೀಡಬೇಕಾದಂತಾಗಿದೆ. ಆದರೆ ಹೇಳಲಿಕ್ಕಿರೋದು ಅದ್ದುನ್ಯಾ ಸಿಜರುಲ್ ಮುಮಿನ್, ಅದ್ದುನ್ಯಾ ಮಜ್ರಅತುಲ್ ಆಖಿರಾ. ಈ ಒಂದು ದುನಿಯಾ ಹೇಳುವಂತಹದ್ದು, ಈ ಒಂದು ದುನಿಯಾದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮುಮಿನಾದ ಒಂದು ಮನುಷ್ಯನಿಗೆ ಜೈಲಾಗಿರುತ್ತದೆ. ಇದು ಮಾತ್ರವಲ್ಲ, ಅದ್ದುನ್ಯಾ ಮಜ್ರಅತುಲ್ ಆಖಿರಾ, ದುನಿಯಾವೆಂಬುದು ಒಂದು ಕೃಷಿ ಸ್ಥಳವಾಗಿದೆ. ಯಾವಾಗ ನಮಗೆ ಅಲ್ಲಾಹನು ಕರೆಯುತ್ತಾನೋ ಆವಾಗ ಹೋಗಬೇಕಾಗಿದೆ. ಅಲ್ಲಿಗೆ ಬೇಕಾದಂತಹ ಎಲ್ಲ ಸಲಕರಣೆಗಳು ನಾವು ಮಾಡಬೇಕಾಗಿದೆ. ಒಳ್ಳೆಯ ಕಾರ್ಯಗಳು ಪರಿಶುದ್ಧವಾದ ಈ ಒಂದು ರಮಲಾನ್ನಲ್ಲಿ ನಮಗೆ ಹಲವಾರು ಕಾರ್ಯಗಳು, ಒಳ್ಳೆಯ ಕಾರ್ಯಗಳು ಮಾಡಲು ಅಲ್ಲಾಹನು ತೌಫೀಕ್ ನೀಡಲಿ. ಪ್ರಿಯರೇ, ಇಲ್ಲಿರುವಂತಹ ಈ ವೃದ್ಧರಿಗೆ ನಮ್ಮಿಂದ ಆಗುವಂತಹ ಸಹಾಯವನ್ನು ನಾವು ಮಾಡಬೇಕು. ಕಾರಣ ಇವರಿಗೆ ಯಾರೂ ಇಲ್ಲ. ನಾವು ಮಾಡುವಂಥ ಒಂದು ದಿವಸದಲ್ಲಿ ನೀಡುವಂಥ ಒಂದು 10 ರೂಪಾಯಿ ನೀಡಿದರೂ ಕೂಡ ಅವರಿಂದ ಆ ಕಣ್ಣಿನಿಂದ ನೀರು ಬಂದವರು ಶುಕ್ರವಾರ ದಿವಸದಲ್ಲಿ ಬೆಳಿಗ್ಗೆಯಿಂದ ಆ ಜುಮಾ ನಮಾಜ್ನವರೆಗೆ ಜಿಕ್ರ್ ತಸ್ಬೀಹ್ ಹೇಳುತ್ತಾ ದುಆ ಮಾಡುವಂತಹ ಒಂದು ಪ್ರಾರ್ಥನೆಯಲ್ಲಿ ನಮಗೂ ಕೂಡ ಓರ್ವರಾಗಬೇಕು. ಆದ್ದರಿಂದ ಅವರಿಗೂ ನಮ್ಮಿಂದಾಗುವಂತಹ ಸಹಾಯ ಸಹಕರಣೆಗಳನ್ನು ನೀವು ನೀಡಬೇಕು. ಕಳೆದ ಹಲವಾರು ವರ್ಷಗಳಿಂದ ಇವರನ್ನು ನೋಡುತ್ತಾ ಬರ್ತಿದ್ದಾರೆ. ಈ ಮದಾರಿ ಫೌಂಡೇಶನ್ನ ಇದರ ಸಂಸ್ಥಾಪಕರಾದಂತಹ ಬಹುಮಾನ್ಯರಾದಂತಹ ಶಾಫಿ ಮದಾರಿ ಉಸ್ತಾದರವರು ಅದೆಷ್ಟೋ ಕಷ್ಟ ಕಾರ್ಪಣಿಗಳಿದ್ದರೂ ಕೂಡ ಇವರಿಗೆ ಯಾವುದೇ ತೊಂದರೆ ಬರಬಾರದು ಎನ್ನುತ್ತಾ ಒಂದೇ ಉದ್ದೇಶದಲ್ಲಿ ನಿಮ್ಮೊಂದಿಗೆ ಇಂತಹ ಇಫ್ತಾರ್ ಮೀಟವನ್ನು ಸಂಘಟಿಸಿ ನಿಮ್ಮಿಂದ ಆಗುವಂತಹ ಸಹಾಯ ಸಹಕರಣೆಯನ್ನು ಅವರಿಗೆ ನೀಡಿ ಅವರನ್ನು ಇನ್ನಷ್ಟು
ಇನ್ನಷ್ಟು ಯಾರು ನೋಡದಂತಹ ರಸ್ತೆ ಬದಿಯಲ್ಲಿ ಕೂಡ, ಅದೇ ರೀತಿ ರೈಲ್ವೆ ಸ್ಟೇಷನ್ನಲ್ಲಿಯೂ ಗಾಂಜಾ ಅಥವಾ ಡ್ರಿಂಕ್ಸಿಗೆ ಎಡಿಟ್ ಆದಂತಹ ಜನರನ್ನು ಇಲ್ಲಿ ತಗೊಂಬಂದು ಪರಿಶುದ್ಧ ಅಲ್ಲಾಹುವಿನ ತತ್ವಾದರ್ಶದಲ್ಲಿ ಅಲ್ಲಾಹುವಿನ ಆ ನಿಯಮ ಅನುಸರಣವಾಗಿ ಅವರಿಗೆ ನಮಾಜ್ ನಿರ್ವಹಿಸಲು ಕಲಿಸಿ, ಅವರಿಗೆ ಇಸ್ಲಾಮಿನ ತತ್ವಾದರ್ಶದಂತಹ ಇಸ್ಲಾಮಿನ ನಮಾಜಿನ ಫರ್ಲುಗಳು ಷರ್ತುಗಳನ್ನು ನಾವು ಶುಕ್ರವಾರ ದಿವಸ ಜುಮಾ ನಮಾಜ್ ದಿವಸ ಅವರಿಗೊಂದು ಸಲಹೆ ಸೂಚನೆ ಕೊಟ್ಟು ಅವರಿಗೆ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಜೀವಿಸುವಂಥ ಒಂದು ಮಟ್ಟದಲ್ಲಿ ನಾವು ತಲುಪಿಸ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಮಾತಿಗೆ ವಿರಾಮ ಹಾಕುತ್ತೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಎಂಬ ಅಲ್ಲಾಹುವಿನ ಪರಿಶುದ್ಧ ವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ನನ್ನ ಮಾತಿಗೆ ವಿರಾಮ ಹಾಕುತ್ತೇನೆ. ವ ಆಖಿರು ದಅವತಿ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಸೃಷ್ಟಿಕರ್ತನು ಸರ್ವಲೋಕ ಪರಿಪಾಲಕನೂ ಆದ ಜಗದೊಡೆಯನ ನಾಮದಿಂದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಬಹುಮಾನ್ಯಾದ ತೊಯ್ಯಿ ಫೈಜಿ ಉಸ್ತಾದರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಹಜರತ್ ಸಾದಾತ್ ವೃದ್ಧಾಶ್ರಮದ ನಿರ್ದೇಶಕರಾದಂತಹ ಜನಾಬ್ ನಸೀರ್ ಸಾಹೇಬ್ 51 ಮಾಲಕರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಸಾದಾತ್ ಮದಾರಿ ಫೌಂಡೇಶನ್ ಇದರ ವತಿಯಿಂದ ನಡೆಯಲಿರುವಂತಹ ಬಡ ಯತೀಮ್ ಹೆಣ್ಮಕ್ಕಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವಂತಹ KU ಮೂಸಬ್ಬ ಪಕ್ಷಿಕೆರೆ ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನಾಡಲು ಡಾಕ್ಟರ್ ಫಾರೂಕ್ ಸರ್ ಅವರಲ್ಲಿ ಇವರನ್ನು ಪ್ರೀತಿಪೂರ್ವಕವಾಗಿ ಮೈಕ್ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಹಲೋ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ನೂರು ಮೊಹಮ್ಮದ್ ನೀರ್ಕಜೆ ವಿಟ್ಲದಿಂದ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರ ಇರುವಿಕೆಯನ್ನು ಕೂಡ ಗುರುತಿಸುತ್ತಾ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಯತ್ತ ಆಹ್ವಾನಿಸುತ್ತಿದ್ದೇವೆ. ದಯವಿಟ್ಟು ತಾವು ಬಹಳ ದೂರದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿದ್ದೀರಾ. ತಮ್ಮ ಇರುವಿಕೆಯನ್ನು ನಾವು ಗುರುತಿಸ್ತಿದ್ದೇವೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಸಾದಾತ್ ಮದಾರಿ ಫೌಂಡೇಶನ್ ರಿಜಿಸ್ಟರ್ಡ್ ಹಜರತ್ ಸಾದಾತ್ ವೃದ್ಧಾಶ್ರಮ ಕೋಟೆ ಮಲ್ಲಾರು ಕಾಪು ಇವರ ವತಿಯಿಂದ ನಡೆಯುತ್ತಿರುವಂತಹ ವೃದ್ಧ ರೋಗಿಗಳ ಜೊತೆಯಲ್ಲಿ ಫ್ಯಾಮಿಲಿ ಮೀಟ್, ಇಫ್ತಾರ್ ಮೀಟ್ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಈಗ ತಾನೇ ದುವಾ ಕಾರ್ಯಕ್ರಮ ನೆರವೇರಿಸಿದಂತಹ ಮೌಲಾನರವರೇ, ನನ್ನ ಆತ್ಮೀಯ ಸಹೋದರ, ಸಾಮಾಜಿಕವಾಗಿ ತೊಡಗಿಸಿಕೊಂಡಿರುವಂತಹ ಶರ್ಫುದ್ದೀನ್ರವರೇ, ಕಾಪು ಪರಿಸರದಲ್ಲಿ ಸಾಮಾಜಿಕವಾಗಿ ಇನ್ನೊಂದಿಬ್ಬರು ತೊಡಗಿಸಿಕೊಂಡಂತಹ ಈ ಸಾದಾತ್ ಫೌಂಡೇಶನ್ನಿಗೆ ಒಂದು ರೀತಿಯಲ್ಲಿ ಬೆನ್ನೆಲುಬು ತಪ್ಪಾಗಲಿಕ್ಕಿಲ್ಲ, ಆ ಥರ ಕಾರ್ಯನಿರ್ವಹಿಸಿದಂತಹ ಮುಸ್ತಾಕ್ ಬಾಯಿಯವರವರೇ ಹಾಗೂ ನಸೀರ್ 51 ರವರೇ, ಇವತ್ತು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ 10 ಕಾರ್ಯಕ್ರಮ ಆಗಬೇಕಂದ್ರೆ ಅದೊಬ್ಬರು ನಾಯಕತ್ವ ಬೇಕು. ಆ ನಾಯಕತ್ವ ವಹಿಸಿದಂತಹ ಮೊಹಮ್ಮದ್ ಶಾಫಿ ಮದಾರಿರವರೇ, ಅಲ್ಹಮ್ದುಲಿಲ್ಲಾ, ಈಗ ತಾನೇ ಹೇಳಿದರು ನಮ್ಮ ಸಹೋದರರು, ಅವರು ಸಮಾಜ ಸೇವೆ ಮಾಡಿದ್ದಾರೆ ಆ ಥರ ಈ ಥರ. ಆದರೆ ನಿಜವಾಗಿಯೂ ಸಮಾಜ ಸೇವೆ ಮಾಡಿದ್ದರೆ ಅದು ಹಜರತ್ ಸಾದಾತ್ ಮದಾರಿ ಫೌಂಡೇಶನ್ರವರು ಇನ್ನೊಂದು ಹೆಸರು ಅಂತ ನಾನು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಮಾಜ ಸೇವೆಗೆ ಇನ್ನೊಂದು ಹೆಸರಿದ್ದರೆ ಅದು ಸಾದಾತ್ ಮದಾರಿ ಫೌಂಡೇಶನ್. ಯಾಕಂದರೆ ಯಾವ ಕಾರ್ಯಕ್ರಮವೂ ಅವರು ಬಿಟ್ಟಿಲ್ಲ. ಇವತ್ತು ಇಲ್ಲಿ ನಾವು ಈಗಾಗಲೇ ಕೇಳಿದ್ದೇವೆ, ಬಡ ಹೆಣ್ಣು ಮಕ್ಕಳ ಮದುವೆ ಇರ್ಬೋದು, ಸಮಾಜದಲ್ಲಿ ಅಶಕ್ತರನ್ನು ಗುರುತಿಸಿ ಯಾರೂ ಅವರಿಗೆ ಶಕ್ತಿ ಕೊಡಲಿಕ್ಕೆ ಆಗೋದಿಲ್ಲವೋ ಅಂಥವರನ್ನು ಮುನ್ನೆಲೆಗೆ ತರುವಂಥ ತಮ್ಮ ಈ ಕಾರ್ಯಕ್ರಮ ಇರ್ಬೋದು. ಈಗ ತಾನೇ ನಮ್ಮ
ಹೆಜ್ಮಾಡಿಯಿಂದ ಬಂದಂಥ ಸಹೋದರರು ಹೇಳಿದರು, ನನಗೊತ್ತಿದ್ದ ಪ್ರಕಾರ ಒಂದು ಉಮ್ರಾ ಯಾತ್ರೆ ಅಷ್ಟು ಒಂದು ಉತ್ತಮ ರೀತಿಯಲ್ಲಿ ಮಾಡಬೇಕಂದ್ರೆ ಅದೊಂದು ಚಿಕ್ಕ ಮಾತಲ್ಲ. ಅಂತಹ ಒಂದು ಸಂಘಟನೆ ಈ ಕಾಪು ಭಾಗದಲ್ಲಿ ಇದೆ ಅಂತ ಹೇಳೋದಕ್ಕೆ ನಮಗೆಲ್ಲರ ಹೆಮ್ಮೆ ಆಗ್ತದೆ. ಅದೇ ಥರ ಇವತ್ತು ತಮ್ಮೆಲ್ಲರ ಜೊತೆ ನಮಗೂ ಒಂದು ಇಫ್ತಾರ್ ಮಾಡುವ ಅವಕಾಶವನ್ನು ಇಲ್ಲಿ ತಾವು ಕೊಟ್ಟಿದ್ದೀರಿ. ಅಲ್ಹಮ್ದುಲಿಲ್ಲಾ, ತಾವು ಮಾಡುವಂಥ ಕಾರ್ಯ ಒಂದು ಅಲ್ಲಾಹನಿಗೆ ಮೆಚ್ಚುವಂಥ ಕಾರ್ಯ. ನಿಮಗೆ ಮುಂದೆಯೂ ಒಳ್ಳೆಯದಾಗಲಿ, ಇನ್ನಷ್ಟು ಅಲ್ಲಾಹು ತಾಲ ನಿಮ್ಮ ಕೈಗಳನ್ನು ಬಲಗೊಳಿಸಲಿ ಅಂತ ಹೇಳ್ತಾ, ಈಗ ತಾನೇ ಒಂದೆರಡು ಮಾತು ಅಂತ ಹೇಳಿದರು. ಹಾಗಾಗಿ ಮುಂದಿನವರು ಮಾತನಾಡಲಿಕ್ಕೆ ಇರೋದರಿಂದ ನನ್ನೊಂದೆರಡು ಮಾತಲ್ಲಿ ನಿಲ್ಲಿಸ್ತೇನೆ. ಅಸ್ಸಲಾಮು ಅಲೈಕುಂ. ಹಾಲ್ ಚಿಕ್ಕದಾಗಿ ಚೊಕ್ಕದಾಗಿ ಬಹಳ ಸ್ಪಷ್ಟವಾಗಿ ಹಿತನುಡಿಗಳನ್ನಾಡಿದಂತಹ ಡಾಕ್ಟರ್ ಫಾರೂಕ್ ಸರ್ ಅವರೇ ತಮಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳು. ಕಾರ್ಯಕ್ರಮದ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾಗಿರುವಂತಹ ಅಮೀರ್ ಸರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ಅವರ ಇರುವಿಕೆಯನ್ನು ಕೂಡ ಗುರುತಿಸುತ್ತಾ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಒಂದೆರಡು ಮಾತುಗಳನ್ನಾಡಲು ಮುಸ್ತಾಕ್ ಅಹಮದ್ ಸರ್ ಬೆಳಪ್ಪುರ್ ಅವರನ್ನು ಪ್ರೀತಿಯಿಂದ ಮೈಕ್ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಮುಸ್ತಾಕ್ ಅಹಮದ್ ಬೆಳಪು ಸರ್ ಅವರೇ ಒಂದೆರಡು ಮಾತುಗಳನ್ನಾಡಲು ಮೈಕ್ ಪೋಡಿಯಂಗೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೇದಿಕೆ ಮೇಲಿರುವ ಎಲ್ಲ ನನ್ನ ಮಿತ್ರರೇ, ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಸಹೋದರರೇ, ಇವತ್ತಿನ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಇದೊಂದು ಅತೀ ಒಂದು ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಇದು ನಮ್ಮ ಮಲ್ಲಾರ್ಕೋಟೆ ಹಜರತ್ ಶಾದಾತ್ ಫೌಂಡೇಶನ್ನವರು ಹಾಕಿಕೊಂಡಂತಹ ಒಂದು ದಾರಿಯ ದೀಪ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಒಂದು ಕಡೆಯಲ್ಲಿ ಹೋಗಬೇಕಾದ್ರೆ ಒಂದು ದಾರಿ ಬೇಕಾಗ್ತದೆ. ಅಂತಹ ಒಂದು ದಾರಿಯ ದೀಪ ಇದು. ಇದಕ್ಕೆ ಯಾರು ಸೇರ್ಕೊಳ್ತಾರೆ ಅವರಿಗೆ ಈ ದಾರಿ ನಿಜವಾಗಿ ಒಂದು ಅಲ್ಲಾಹನ ಕಡೆಗೆ ಹೋಗುವಂಥ ಒಂದು ದಾರಿಯಲ್ಲಿ ತೋರಿಸಿರ್ತದೆ ಖಂಡಿತವಾಗಿಯೂ. ಇಲ್ಲಿ ಅನಾಥರು, ವೃದ್ಧರು, ಗತಿ ಇಲ್ಲದವರು, ರಸ್ತೆ ಮೇಲಿದ್ದವರು, ದೇವಸ್ಥಾನದ ಹತ್ರ ಭಿಕ್ಷೆ ಬೇಡ್ತಾ ಇದ್ದವರು, ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿದ್ದವರು, ಅವರನ್ನು ತಂದು ಇಲ್ಲಿ ಸಾಕಿ ಇವರನ್ನು ಸಂರಕ್ಷಣೆ ಕೊಟ್ಟು ಅವರಿಗೆ 5 ಹೊತ್ತಿನ ನಮಾಜನ್ನು ನಿರ್ವಹಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ನಮ್ಮ ಶಾದಾತ್ ಫೌಂಡೇಶನ್ನ ಸದಸ್ಯರು. ಇದರಿಂದ ಒಂದು ಒಳ್ಳೆಯ ಉಪಕಾರ ಯಾವುದು, ಇಷ್ಟು ಒಳ್ಳೆಯದ ಪುಣ್ಯದ ಕೆಲಸ ಯಾವುದು ಹೇಳಿ? ಈಗ ಎಲ್ಲಿ ರಸ್ತೆಯಲ್ಲಿ ಬಿದ್ದವರಿಗೆ ಅವ್ರಿಗೆ ನಮಾಜ್ ಇಲ್ಲ, ಊಟ ಇಲ್ಲ, ಕಾಫಿಲಿ ಬಿಡಿ, ಎಲ್ಲಾದರೂ ಬೇಡಿ ತಿಂದಾರು, ಅವರಿಗೆ ನಮಾಜ್ ಉಂಟಾ? ಏನಿಲ್ಲ. ಇಲ್ಲಿ ಬಂದ ಇವರಿಗೆ ತಂದು ಇಲ್ಲಿ ಹಾಕಿ ನೋಡಿ 5 ಹೊತ್ತಿನ ನಮಾಜ್, ರೋಜಾ, ಬೆಳಿಗ್ಗೆ ತಾಜುದ್ ನಮಾಜ್ಗೆ ಹೇಳ್ತಾರೆ, ತಾಜುದ್ ನಮಾಜ್ ಮಾಡಿಸ್ತಾರೆ. ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಂತಹ ಒಂದು ಸೌಕರ್ಯವನ್ನು ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ ನಮ್ಮ ಹಜರತ್ ಸಾದಾತ್ ಫೌಂಡೇಶನ್ನವರು. ಇಂತಹ ಒಂದು ಕೆಲಸ ಮಾಡುವಂತಹ ಒಂದು ಯೋಗ್ಯತೆ ಅಲ್ಲಾಹು ತಾಲಾ ಅವರಿಗೆ ಕೊಟ್ಟಿದ್ದಾರೆ. ಅವರ ಒಟ್ಟಿಗೆ ಸೇರಿದಂತಹ ಅವರ ಮಕ್ಕಳು ಮತ್ತು ಅವರ ಫ್ಯಾಮಿಲಿ ಮತ್ತು ಅವರಿಗೆ ಇರುವಂಥ ಎಲ್ಲರಿಗೂ ಅಲ್ಲಾಹನು ಅನುಗ್ರಹಿಸಲಿ ಅಂತ ನಾನು ಇನ್ನೊಮ್ಮೆ ಹೇಳ್ಕೊಳ್ತೇನೆ. ಈಗ ಇಫ್ತಾರ್ ಕೂಟಕ್ಕೆ ಎಲ್ಲರೂ ಕರೀತಾರೆ, ದೊಡ್ಡವರು ಕರೀತಾರೆ, ಎಲ್ಲಿ ಹೋಗ್ಬೋದು, ಇಫ್ತಾರ್ ಕೂಟಕ್ಕೆ ಹೋಗ್ಬೋದು. ಆದರೆ ಇಂತಹ ಒಂದು ಬಡ ಪಾಪಿ ಒಂದು ಗತಿ ಇಲ್ಲದವರ ಒಟ್ಟಿಗೆ ಕೂತ್ಕೊಂಡು ನಾವು ಒಂದು ಇಫ್ತಾರ್ ಕೂಟ ಮಾಡುವಂಥ ಪುಣ್ಯವನ್ನು ದೇವರು ನಮಗೆ ಅದು ಕೊಟ್ಟಿದ್ದಾನೆಲ್ಲ, ಅಲ್ಲಾಹ್ ತಾಲಾ ಅವರಿಗೆ ಶುಕ್ರಿಯಾ ಅದ ಮಾಡ್ತೇನೆ, ನಾನು ಶುಕ್ರಿಯಾ ಆಡ್ತೇನೆ. ಇದರ ಸವಾಬ್ ಫೌಂಡೇಶನ್ ಸಾದಾತ್ ಅವರಿಗೆ ಸಿಕ್ಕಿದ್ರೆ ಸಾಕು. ಇನ್ನು ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಟೈಮ್ ಇದ್ದೆ. ಆದರೆ ನಾನು 2 ಮಾತಾಡಿದ್ದೇನೆ, ಸರಿ ಇದ್ದರೆ ತಪ್ಪಿದರೆ ಕ್ಷಮಿಸಬೇಕು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವಅಲೈಕುಮ್ ಅಸ್ಸಲಾಂ ವರಹಮತುಲ್ಲಾಹಿ ವಬರಕಾತುಹು. ಕಾರ್ಯಕ್ರಮದ ಮುಂದಕ್ಕೆ ಡಾಕ್ಟರ್ ಶರಫುದ್ದೀನ್ ಸರ್ ಅವರು ಒಂದೆರಡು ಮಾತುಗಳನ್ನಾಡಲು ಪ್ರೀತಿಯಿಂದ ಮೈಕ್ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ನೆರೆದಿರುವಂತಹ ನನ್ನ ಸಹೋದರರೇ, ನಾವಿವತ್ತಿಲ್ಲಿ ಹಜರತ್ ವೃದ್ಧಾಶ್ರಮ ಕೋಟೆ ರೋಡ್ ಮಲ್ಲಾರ್ ಇವರು ಏರ್ಪಡಿಸಿದಂತಹ ಇಫ್ತಾರ್ ಕೂಟದಲ್ಲಿ ಸೇರಿದ್ದೇವೆ. ಈ ಸಂತ್ರಸ್ತರೊಂದಿಗೆ ಇಫ್ತಾರ್ ಕೂಟದಲ್ಲಿ ಭಾಗವಹಿಸುವುದು ನನಗನ್ನಿಸ್ತದೆ ನಿಜವಾಗ್ಲೂ ಇದೊಂದು ನಮ್ಮ ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ಹಜರತ್ ಸಾದತ್ ವೃದ್ಧಾಶ್ರಮ ಇದು ಕೇವಲ ಹೆಸರಿಗೋಸ್ಕರ ವೃದ್ಧಾಶ್ರಮ ನಡೆಸುವಂಥದ್ದಲ್ಲ. ಅಲ್ಲಿರುವಂತಹ ಎಲ್ಲ ವೃದ್ಧರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ, ಯಾವುದೇ ರೀತಿಯ ಕೊರತೆ ಆಗದೆ ಇಸ್ಲಾಂನಲ್ಲಿರುವ ಎಲ್ಲ ಇಬಾದತ್ ಮಾಡಿಸೋದ್ರೊಂದಿಗೆ 5 ಹೊತ್ತಿನ ನಮಾಜ್ ಇರ್ಬೋದು, ಅಥವಾ ರಂಜಾನ್ನ ಉಪವಾಸ ಇರ್ಬೋದು, ಅಥವಾ ಉಮ್ರಾ ಮಾಡಿಸುವಂಥದ್ದಿರ್ಬೋದು, ಇಂಥ ಎಲ್ಲ ಮೂಲ ಸೌಕರ್ಯವನ್ನು ನೀಡಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಒಳ್ಳೊಳ್ಳೆಯ ಆಹಾರವನ್ನು ನೀಡಿ ತನ್ನ ಮನೆಯವರಂತೆ ಪಾಲನೆ ಮಾಡಿ ವೃದ್ಧಾಶ್ರಮ ನಡೆಸುತ್ತಿರುವ ಜಿಲ್ಲೆಯ ಏಕೈಕ ವೃದ್ಧಾಶ್ರಮ ಅಂದರೆ ಅದು ಹಜರತ್ ಸಾದತ್ ವೃದ್ಧಾಶ್ರಮ. ಇದರ ವ್ಯವಸ್ಥಾಪಕರ ಬಗ್ಗೆ ಮೊಹಮ್ಮದ್ ಮದಾರಿಯವರ ಬಗ್ಗೆ ನಾನು ಸಹ ತುಂಬ ಕೇಳಿದ್ದೇನೆ. ಅವರು ಇಂತಹ ವೃದ್ಧಾಶ್ರಮ ನಡೆಸುವುದರೊಂದಿಗೆ ಅದೆಷ್ಟೋ ಸಮಾಜಮುಖಿ ಕೆಲಸಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಸೇವೆ ಮಾಡಿದ್ದು ಸಹ ಉಂಟು. ಅದೆಷ್ಟೋ ಬಡ ಹೆಣ್ಣು ಮಕ್ಕಳ, ಈಗಾಗಲೇ ಹೇಳಿದ್ದಾರೆ, ಮದುವೆ ಮಾಡಿಸುವಂಥದ್ದು, ಬಡ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡುವಂಥದ್ದು, ಅವರ ಇಡೀ ಕುಟುಂಬ ಇಂತಹ ಕೆಲಸದಲ್ಲಿ ತೊಡಗಿಸಿಕೊಂಡಿದೆ. ಅವರ ಜೊತೆಗೆ ಅವರ ಬೆನ್ನೆಲುಬಾಗಿ ಇದರ ಸಹ ಟ್ರಸ್ಟಿಗಳಾದ ಇಸಾಕ್ ಬಾಯ್ ಆಗಿರ್ಬೋದು, ಮೂಸಾ ಬಾಯ್ ಆಗಿರ್ಬೋದು, ಅಥವಾ ನಮ್ಮ ಮುಸ್ತಾಕ್ ಬಾಯ್, ನಸೀರ್ 51 ಇಂಥ ಹಲವಾರು ಜನ ಇದಕ್ಕೆ ಬೆನ್ನೆಲುಬಾಗಿ ಅವರೊಂದಿಗೆ ಕೈ ಜೋಡಿಸೋದಕ್ಕೆ ಇವತ್ತು ಯಶಸ್ವಿಯಾಗಿ ಇಂಥ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ನಾನು ಅವರೆಲ್ಲರಿಗೂ, ಇಲ್ಲಿರುವಂಥ ವೃದ್ಧ ಸಂತ್ರಸ್ತರಿಗೂ ಮತ್ತು ಇದರ ವ್ಯವಸ್ಥಾಪಕರಿಗೂ ಅಲ್ಲಾಹನ ಹತ್ರ ಅವರೆಲ್ಲರಿಗೂ ಆಯುಷ್ಯ ಆರೋಗ್ಯ ನೀಡಲಿ, ಇಂತಹ ಅವಕಾಶ ಇನ್ನೂ ಹಲವಾರು ಮಂದಿ ಕೊಡಲಿಕ್ಕೆ ಸಿಗಲಿ ಅಂತ ದೇವರ ಪಾಡ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಮಾಷಾ ಅಲ್ಲಾ. ಹಜರತ್ ಸಾದಾತ್ ವೃದ್ಧಾಶ್ರಮದ ಬಗ್ಗೆ ಹಾಗೂ ಸಾದಾತ್ ಮದಾರಿ ಫೌಂಡೇಶನ್ನ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಿಸಿದಂತಹ ಸರಫುದ್ದೀನ್ ಸರ್ರವರೇ ತಮಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಂತಹ ನೂರ್ ಮೊಹಮ್ಮದ್ ನೀರ್ ಕಜರ್ ಅವರು 1-2 ಮಾತುಗಳನ್ನಾಡಲು ಪ್ರೀತಿಯಿಂದ ಮೈಕ್ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಲಾಹುಮ್ಮ ಸಲ್ಲಿ ಅಲಾ ರಸೂಲಿಕ ಸಯ್ಯಿದಿನಾ ಮುಹಮ್ಮದ್ ವ ಅಲಾ ಆಲಿ ಸಯ್ಯಿದಿನಾ ಮುಹಮ್ಮದ್. ಅಲ್ಹಮ್ದುಲಿಲ್ಲಾ, ಈ ಒಂದು ಸಾದಾತ್ ಮದಾರಿ ಫೌಂಡೇಶನ್ ಇದರ ಇಫ್ತಾರ ಸಂಗಮದಲ್ಲಿ ಈ ವೇದಿಕೆಯಲ್ಲಿರುವಂತಹ ಗಣ್ಯಾತಿಗಣ್ಯ ಅತಿಥಿಗಳೇ, ಅದೇ ರೀತಿ ನನ್ನ ಮುಂದಿರುವಂತಹ ಎಲ್ಲ ಮುಮಿನಾಗಳೇ, ಮುಮಿನಾತುಗಳೇ, ಅಲ್ಹಮ್ದುಲಿಲ್ಲಾ, ಇದೊಂದು ಅಲ್ಲಾಹನು ನೀಡಿದಂತಹ ಒಂದು ಸುವರ್ಣ ಅವಸರ ಎಂದು ನನ್ನ ಒಂದು ಪಾಲಿಗೆ ಸಿಕ್ಕಿದಂತಹ ಒಂದು ಸುವರ್ಣ ಅವಸರ ಅಂತೂ ನಾನು ಅನ್ನಿಸ್ಕೊಳ್ತೇನೆ. ಯಾಕಂತ ಹೇಳಿದರೆ ಈ ಒಂದು ಮುಹೂರ್ತ ಹಲವಾರು ಸಂದರ್ಭಗಳಲ್ಲಿ ನಾವು ಬಹಳ ಇಫ್ತಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಆದರೆ ಇಂಥ ಒಂದು ಸಂದರ್ಭ ಯಾಕಂತ ಹೇಳಿದರೆ ಈ ಒಂದು ಹಜರತ್ ಸಾದಾತ್ ಮದಾರಿ ಫೌಂಡೇಶನ್ ಇವರು ಯಾರು ನಿರ್ಗತಿಕರು, ಅನಾಥರು, ಬಡವರು ಅಂತ ಅಲ್ಲ, ನಿಮಗೆ ಬದುಕಲಿಕ್ಕೆ ಹಕ್ಕಿದೆ. ಆ ಹಕ್ಕು, ನಿಮ್ಮಲ್ಲಿರುವಂತಹ ಹಕ್ಕು, ಅದನ್ನು ತೋರಿಸಿಕೊಡಬೇಕಾದದ್ದು ನಮ್ಮ ಜವಾಬ್ದಾರಿ ಎಂಬ ರೀತಿಯಲ್ಲಿ ನಮ್ಮ ಈ ಒಂದು ಮದಾರಿ ಫೌಂಡೇಶನ್ ಅವರು ಅದನ್ನು ವಹಿಸಿಕೊಂಡು ಉತ್ತಮವಾದಂತಹ ಕಾರ್ಯಕ್ರಮ, ಈಗ ತಾನೇ ನಮ್ಮ ವೇದಿಕೆಯಲ್ಲಿರುವಂಥ ಅತಿಥಿಗಳೆಲ್ಲರೂ ಮಾತಾಡಿದರು, ಅದು ಇಫ್ತಾರ್ ಕಾರ್ಯಕ್ರಮವಾಗಲಿ, ಅದೇ ರೀತಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಅವರು ಇಟ್ಟುಕೊಂಡು ಉಮ್ರಾವನ್ನು ಇದೇ ರೀತಿ ಕಳೆದ ವರ್ಷ ಒಂದು ಉಮ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಎಲ್ಲರೂ ಹೇಗೆ ಬದುಕುತ್ತಾರೆ ಅದೇ ರೀತಿಯಲ್ಲಿ ನಮಗೂ ಬದುಕುವಂತಹ ಹಕ್ಕು ಅಲ್ಲಾಹನು ನೀಡಿದ್ದಾನೆ ಎಂಬುದನ್ನು ತೋರಿಸಿಕೊಡುವಂಥ ಒಂದು ಮಾರ್ಗವನ್ನು ಅವರು ಮಾಡುತ್ತಿದ್ದಾರೆ. ಅಲ್ಲಾಹು ಅನುಗ್ರಹಿಸಲಿ, ಅವರನ್ನು ಕೂಡ ಅಲ್ಲಾಹು ಸುಬ್ಹಾನಹು ವ ತಆಲ ಆಫಿಯತ್ನೊಂದಿಗೆ ದೀರ್ಘಾಯುಷ್ಯ ನೀಡಿ ಅನುಗ್ರಹಿಸಲಿ ಎಂದು ದುವಾ ಮಾಡುತ್ತಾ ನಿಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆಯಲ್ಲಿ ಬಂದು 1-2 ಮಾತನ್ನು ಆಡಲು ಅವಕಾಶವನ್ನು ಮಾಡಿಕೊಂಡಂತಹ ಪ್ರತ್ಯೇಕವಾದಿ ಹಜರತ್ ಸಾದಾತ್ ಮದಾರಿ ಫೌಂಡೇಶನ್ ಇದರ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿತಾ ಆಖಿರದ ಅಹ್ವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವಅಲೈಕುಮ್ ಅಸ್ಸಲಾಂ ವರಹಮತುಲ್ಲಾಹಿ ವಬರಕಾತುಹು. ಕಾರ್ಯಕ್ರಮದ ಮುಂದಕ್ಕೆ ಸೈಫುಲ್ಲಾ ಸರ್ ಅವರು, ಉರ್ದು ಶಾಲೆಯ ಪ್ರಾಧ್ಯಾಪಕರಾಗಿರುವಂತಹ ಸೈಫುಲ್ಲಾ ಸರ್ ಅವರು
ಇವರನ್ನು ಒಂದೆರಡು ಮಾತುಗಳನ್ನಾಡಲು ಮೈಕ್ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ನಹಮದಹು ನುಸಲ್ಲಿ ಅಲಾ ರಸೂಲುಲ್ ಕರೀಮ್ ಅಮ್ಮಾ ಬಾದ್ ಫೌಜ್ ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ನನಗಾಗಲೇ 1-2 ನಿಮಿಷ ಅಂತ ಹೇಳಿದ್ದಾರೆ. ಆದರೆ ನಾನು ಸಂಘಟನೆಯವರ ಹತ್ರ ಕ್ಷಮೆ ಕೇಳುತ್ತಾ ನನ್ನ ಮಾತು 5 ನಿಮಿಷ ಆಗ್ಬೋದು, ತಾವು ಕ್ಷಮಿಸ್ಬೋದು. ಯಾಕಂತ ಹೇಳಿದರೆ, ನಿನ್ನೆ ನಡೆದ ಘಟನೆ ಬಗ್ಗೆ ನಾನು 1-2 ಮಾತು ತಮ್ಮಲ್ಲಿ ಇಡಬೇಕಾಗ್ತದೆ. ಅದಕ್ಕಾಗಿ ನನಗೆ ಈ ವೃದ್ಧಾಶ್ರಮಕ್ಕೆ ನಮ್ಮ ಆಶಿಕ್ ಭಾಯಿ ಹಲವಾರು ವರ್ಷಗಳಿಂದ ನನಗೆ ಪರಿಚಯಿತರು. ಹಲವಾರು ಕಾರ್ಯಕ್ರಮಕ್ಕೆ ಅವರು ಆಹ್ವಾನವನ್ನು ನೀಡಿದರು. ಆದರೆ ನಾನು ಬೇರೆ ಇದರಿಂದ ಇದ್ದು ಬರಲಿಕ್ಕಾಗಿಲ್ಲ. ಆದರೂ ಇವತ್ತು ಬರಲೇಬೇಕು ಸರ್ ಅಂತ ಹೇಳಿ ಅವರು ತಮ್ಮ ಕೋರಿಕೆಯನ್ನು ಮೇರಿದರು. ಅವರು ತುಂಬ ಆತ್ಮೀಯರು. ನಾನು ಕಟ್ಪಾಡಿಯ ಅಡ್ಮಿನಿಸ್ಟ್ರೇಟರ್ ಆಗಿ ಸುಮಾರು 11 ತಿಂಗಳು ಇರುವಾಗ ಅವರಿಗೆ ಅಲ್ಲಿ ಮಸೀದಿಯಲ್ಲಿ ಕಲೆಕ್ಷನ್ ಮಾಡಲಿಕ್ಕೆ ವೃದ್ಧಾಶ್ರಮದಲ್ಲಿ ಅಂತ ಹೇಳಿದರು. ನಾನು ಖುಷಿಯಿಂದ ಅಲ್ಲಿ ಪರ್ಮಿಷನನ್ನು ಕೊಟ್ಟು ಅಲ್ಲಿ ಕಲೆಕ್ಷನ್ ಮಾಡಿಸಿದೆ. ಮತ್ತು ಅವರಿಗೆ ಒಳ್ಳೆಯ ಕಾರ್ಯಕ್ರಮವನ್ನು ಈ ವೃದ್ಧಾಶ್ರಮ ಹಜರತ್ ಸಾದಾತ್ ವೃದ್ಧಾಶ್ರಮವನ್ನು ಮಾಡ್ತಾಯಿದ್ದೆ ಅಂತ ಹೇಳಿ ನಾನು ಹಲವಾರು ವರ್ಷದಿಂದ ಕೇಳ್ತಾ ಬರ್ತಾ ಇದ್ದೇನೆ. ಬೀದಿಯಲ್ಲಿದ್ದ ಮಕ್ಕಳಿಗೆ, ಬೀದಿಯಲ್ಲಿದ್ದ ವೃದ್ಧರಿಗೆ ಮತ್ತು ಅವರಿಗೆ ಹಜ್ ಉಮ್ರಾ ಮಾಡಿಸೋದು ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಮುಖ್ಯ ಅತಿಥಿಗಳು ಹೇಳಿದರು. ನಾನು ನಿನ್ನೆ ನಡೆದ ಘಟನೆ, ನಿನ್ನೆ ನಾನು ಶಾಲೆಯಲ್ಲಿ ಇರುವಾಗ ತಾಯಿ ಮತ್ತು ವೃದ್ಧೆ ಸಕೀನಾ ಅಂತ ಹೇಳಿ ಇಬ್ಬರು ಬರ್ತಾರೆ. 12 ಗಂಟೆಗೆ ನಮ್ಮ ಶಾಲೆಯ ಜಕ್ಲಿಯಲ್ಲಿ ಕೂತ್ಕೊತಾರೆ. ನಾನು ಶಾಲೆಯಲ್ಲಿ ಇದ್ದೆ. ನಾನು ಹೊರಗೆ ಬಂದು ಕೇಳಿದೆ, ಅಮ್ಮ ಏನು ಬಂದಿದ್ದು ಅಂತ ಹೇಳಿ. ಸರ್, ನಮಗೆ ನ್ಯಾಯ ಬೇಕು ಅಂತ ಹೇಳಿ ಅವರ ಮಗಳು ಹೇಳಿದರು. ಅಮ್ಮ, ಇಲ್ಲಿ ನೀವು ಯಾವ ಜಮಾಯತು? ನಮಗೆ ಅಲ್ಲಿ ಮುಲ್ಕಿ ಜಮಾಯತ್ನಲ್ಲಿ ನನ್ನ ಮಗ ನನ್ನ ತಮ್ಮ ಅಮ್ಮನಿಗೆ ಹೊರಗೆ ಹಾಕಿದ್ದಾರೆ. ನನಗೆ ನ್ಯಾಯ ಬೇಕು. ನಾನು ಹೇಳಿದೆ ಅವ್ರ ಹತ್ರ, ನೋಡಿ, ಇಲ್ಲಿ ನಿಮ್ಮ ಜಮಾಯತ್ ಯಾವುದಿದೆ ಅಲ್ಲೇ ಹೋಗಿ ನ್ಯಾಯವನ್ನು ಮಾಡಬೇಕು. ನಿಮಗೆ ಸಹಾಯ ಬೇಕಾದರೆ ನನ್ನಿಂದ ಆದಷ್ಟು, ಮತ್ತು ಅಲ್ಲಿ ಮಸೀದಿಯಲ್ಲಿ ಉಂಟು, ಅಲ್ಲಿ ಚೇರ್ ಹಾಕಿ ನಾನು ಏನು ನಿಮಗೆ ಸಹಾಯ ಬೇಕು ಅದನ್ನು ಮಾಡಿಸ್ತೀನಿ ಅಂತ ಹೇಳಿದ್ರು. ಬೇಡ ಬೇಡ ಬೇಡ, ನಮಗೆ ಸಹಾಯ ಬೇಡ ಅಂತ ಹೇಳಿದರು. ಆಗ ಈ ಮಹಿಳೆ ಯಾಕೆ ತುಂಬ ಕೋಪ ಆಗ್ತದೆ ಸಹಾಯ ಅಂತ ಹೇಳಿದ ಕೂಡಲೇ ನನಗೆ ಸಹ ಬೇಸರ ಆಯಿತು. ನಾನು ನಮಾಜಿಗೆ ಹೋದೆ. ಮಸೀದಿಯಲ್ಲಿ ನಮಾಜಿ ಮಾಡಿ ಸಾಧಾರಣ ಅರ್ಧ ಗಂಟೆ, ಮುಕ್ಕಾಲು ಗಂಟೆಯಲ್ಲಿ ನಾನು ಹೋದ ಮೇಲೆ ಆಗ್ತದೆ. ಅಲ್ಲಿಂದ ಬರುವಾಗ ಪುನಃ ಕುಂತಿದ್ರು. ನಮ್ಮ ಶಾಲೆಯ ಗ್ರೌಂಡ್ನಲ್ಲಿ ಮರದ ನೆರಳಿನಲ್ಲಿ ಕುಂತಿದ್ರು. ನನ್ನ ಸಹೋದರಾದ ಫಿರೋಜ್ ಭಾಯಿ, ಗ್ರಾಮ ಪಂಚಾಯತ್ ಮೆಂಬರ್ ಅವರು ಸಹ ಇದ್ದರು. ಏನು ಫಿರೋಜ್ ಭಾಯಿ, ನಾನು ಹೀಗೆ ಹೇಳಿದೆ ಅವರಿಗೆ, ಅವರು ಆದರೆ ಒಪ್ತಾ ಇಲ್ಲ ಅಂತ ಹೇಳಿ. ಅವರ ಮಗಳು ಸಹ ಹೇಳಿದರು, ಸರ್, ನಮಗೆ ಅಲ್ಲಿ ಮಗ ಇದ್ದಾನೆ, ಅವನು ಹೊರಗೆ ಹಾಕಿದ್ದಾನೆ, ನಾವು 4-5 ಜನ ಮಕ್ಕಳು, ಈಗ ಏನು ಮಾಡ್ತೀರಾ ನೀವು? ಕರ್ಕೊಂಡು ಹೋಗ್ತೀರಾ ಅವರಿಗೆ? ಇಲ್ಲ, ನಾನು ಮೊಮ್ಮಗಳ ಹತ್ರ ಇರೋದು, ನನಗೆ ಕರ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಹಾಗಂತ ಇದ್ರೆ ಏನು ಮಾಡ್ತೀರಮ್ಮ ನೀವು ಅಂತ ಹೇಳಿ ನಾವು ಇಬ್ಬರು, ನಮ್ಮ ಫಿರೋಜ್ ಭಾಯಿ ನಾವು ಇಬ್ಬರು ಒತ್ತಿಗೆ ಕೇಳುವಾಗ, ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ, ನನಗೇನೆ ನನ್ನ ಮೊಮ್ಮಗಳನ್ನೇ ನೋಡೋದು. ಹಾಗಾದರೆ ಏನು, 2-3 ದಿವಸ ಇಟ್ಕೊಳ್ಳಿ ಅಂತ ಹೇಳಿ ಹೇಳುವಾಗ, ಇಲ್ಲ, ನನ್ನಿಂದ ಅಸಾಧ್ಯ ಅಂತ ಹೇಳಿದರು. ಈಗ ಹಾಗಾದರೆ ನೀವು ನಿಮ್ಮ ಕೆಲಸ ನೀವು ಮಾಡಿ, ನಾವು ನಮ್ಮ ಕೆಲಸವನ್ನು ಮಾಡಲಿಕ್ಕೆ ಇದ್ದೀವಿ ಅಂತ ಹೇಳಿ ಅವರು ಉಪವಾಸ ಇದ್ದರೂ ನಿನ್ನೆ ಇಲ್ಲ ಅಂತ ಹೇಳಿ ಆಗ್ತದೆ. ಆಗ ನನಗೆ ಥರ ಆಯಿತು. ನಾನು ಊಟ ತರಬೇಕಂತ ಹೇಳಿ ಹೋಗ್ತಾ ಇದ್ದೆ. ನಮ್ಮ ಫಿರೋಜ್ ಬೆಳೆದರು, ಆಲೇ 3 ಗಂಟೆ ಆಯ್ತು ಸರ್, ಊಟ ಬೇಡ, ಏನಾರ ಸ್ವಲ್ಪ ತಂದು ಕೊಡಿ, ಬೇರೆ ಫ್ರೂಟ್ಸ್ ಏನಾರ, ನನ್ನಿಂದ ಆದಷ್ಟು ಸ್ವಲ್ಪ ಫ್ರೂಟ್ ಏನು ತಂದು ಕೊಟ್ಟು. ಆಗ ನಾವು 108ಗೆ ಈ ಆಶಿಕ್ ಭಾಯಿ ಹತ್ರ ಕಾಲ್ ಮಾಡಬೇಕಂತ ಹೇಳಿದರೆ, ಇವರು ನಮ್ಮ ಫಿರೋಜ್ ಭಾಯಿ ಹೇಳಿದರು, ಅಲ್ಲಿ ಕೆಲಸ ನಡೀತಾ ಇದೆ ಸರ್, ಅಲ್ಲಿ ಬೇಡ ಈಗ ಸದ್ಯಕ್ಕೆ, ನೋಡುವ. 108ಗೆ ನಾವು ಫೋನ್ ಮಾಡಿದ್ದೀವಿ, ಆಂಬುಲೆನ್ಸಿಗೆ. ಆ ಆಂಬುಲೆನ್ಸ್ನವರು ಬಂದರು. ಅಷ್ಟರಲ್ಲಿ ಅವರಿಗೆ ಏನೋ ನೀರು ಕುಡಿಸಿ ಮತ್ತೆ ಅಲ್ಲಿ ಕುಂದಿಸಿದ್ವಿ. ಅಲ್ಲಿ ಆ ಮಹಿಳೆಗೆ, ಸಕೀನಾ ಅಂತ ಹೇಳಿ ಆ ಮಹಿಳೆಗೆ ಹೇಳಲಿಕ್ಕಾಗೋದಿಲ್ಲ. ನಾವು 3 ಜನ, ನನ್ನ ಸ್ಟೂಡೆಂಟು, ನಮ್ಮ ಫಿರೋಜ್ ಭಾಯ್, 3 ಜನ ಸೇರಿ ಆ ಆಂಬುಲೆನ್ಸ್ನಲ್ಲಿ ಕುಂದಿರಿಸಿದ್ವಿ. ಅವರಿಗೆ ಮಲಗಿಸಿ ಆ ಆಂಬುಲೆನ್ಸಿಗೆ ಜಿಲ್ಲಾ ಆಸ್ಪತ್ರೆಗೆ ಅವ್ರಿಗೆ ಕಳಿಸಿದ ಮೇಲೆ ಸ್ವಲ್ಪ ಹೊತ್ತಿಗೆ ನಾನು ಇಫ್ತಾರಿ ಕೂಟ ಇದೇ ಸಮಯಕ್ಕೆ ಅಲ್ಲಿಂದ ಫೋನ್ ಬಂತು. ನಾನು ರಿಸೀವ್ ಮಾಡಲಿಲ್ಲ. ಆದರೆ ಅದು ಅಲ್ಲಿ ದುವಾಗ್ತಾಯಿತ್ತು. 6:35-40ಕ್ಕೆ ನಾನು ರಿಸೀವ್ ಮಾಡಲಿಲ್ಲ. ಮತ್ತು ಹಾಗೆ ಮರೆತು ಮನೆಗೆ ಹೋದ ಮೇಲೆ ಪೊಲೀಸ್ ಸ್ಟೇಷನ್ನಿಂದ ಫೋನ್ ಬಂತು.
ನಾನು ಅಲ್ಲಿಗೆ ಮನೆಯಲ್ಲಿ ಯಾರು ಮಾತಾಡ್ತಾಯಿದ್ರು, 4-5 ಕಾಲು ಹಿಂದೆ ಬರ್ತಾಯಿತ್ತು. ನಾನೇನು ಹೆದರಿಲ್ಲ, ಪೊಲೀಸ್ ಸ್ಟೇಷನಿಂದ ಫೋನ್ ಬಂದರೆ. ಆವಾಗ ಹೊರಗೆ ಬಂದು ಮಾತಾಡಿದೆ. ಸರ್ ಏನು, ಹೌದು ಸರ್ ನಿಮ್ಮ ಒಂದು ನಂಬರ್ ಕೊಟ್ಟಿದ್ದಾರೆ, ನೀವು ಯಾಕೆ ನೀವೇನು ಹೊಡೆದಿರಾ ಆ ಹೆಂಗಸಿಗೆ, ಆ ಮಹಿಳೆಗೆ ನೀವು ಹೊಡೆದು ಬಿಟ್ಟಿದ್ದೀರಾ, ಏನು ಕಾರಣ ಏನು? ನಾನು ಹೇಳಿದೆ, ನೋಡಿ ಹೊಡೆದಿದ್ದಲ್ಲ, ಯಾರೂ ಅಲ್ಲ, ನಾವು ಒಂದು ನಮ್ಮ ಸಹೋದರರು 1-2-3 ಸೇರಿ ಜಿಲ್ಲಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ, ಅವರಿಗೆ ಏನಾಗ್ತದೆ ಮುಂದೆ ನೋಡುವ ಅಂತ ಹೇಳಿ, ಸದ್ಯಕ್ಕೆ ಅವರಿಗೆ ಹುಷಾರು ಸಹ ಇದ್ದಿಲ್ಲ. ಅಲ್ಲ ನೀವು ಹೊಡೆದಿರಾ, ಏನು? ಇಲ್ಲ ಸರ್. ಮತ್ತೆ ಏನು ಹೆಂಗಸಿಗೆ ಏನಾಯಿತು? ಏನಿಲ್ಲ ಸರ್, ಹೀಗೆ ಅವರಿಗೆ ವಿಚಾರಿಸುವಾಗ ನಾನು ಹಿಂದೆ ಹೇಳಿದೆಲ್ಲ ಆ ಕತೆ ಎಲ್ಲ ಹೇಳಿದೆ SI ಹತ್ರ. ಹೇಳಿದ ಮೇಲೆ ಆಯಿತು, ನಾಳೆ ಉಡುಪಿಗೆ ಅಥವಾ ಬೇರೆ ಸ್ಟೇಷನಿಗೆ ಬರ್ತೀರಾ? ಸರ್ ಎಲ್ಲಿ ಬೇಕಾದರೆ ನಾನು ಬರಲಿಕ್ಕೆ ರೆಡಿ ಇದ್ದೀನಿ, ಅದಕ್ಕೇನಿಲ್ಲ ಅಂತ ಹೇಳಿದರು. ಮತ್ತು ನನಗೆ ಸಮಾಧಾನ ಆಗಲಿಲ್ಲ. ನಮಾಜಿಗೆ ಹೋಗ್ತಾ ಇದ್ದೆ, ಅಲ್ಲಿ SI ಹತ್ರ ಹೋಗಿ ಮಾತಾಡಿ ಬಂದೆ. ಇಲ್ಲ ನಾವು ಅಲ್ಲಿ ಇದು ಮಾಡ್ತೀವಿ. ನಾನು ಹೇಳಿದೆ, ಅಲ್ಲಿ ನಮ್ಮ ಸಾದಾತ್ ವೃದ್ಧಾಶ್ರಮ ಇದೆ, ಅಲ್ಲೇ ನಾವು ಇದು ಮಾಡ್ತೀವಿ ಸರ್. ಅಲ್ಲೇ ನಮ್ಮ ಫಿರೋಜ್ ಭಾಯ್ ಆಲ್ರೆಡಿ ಹೇಳಿ, ಅಲ್ಲೇ ನಮ್ಮ ಆಶಿಕ್ ಭಾಯ್ ತುಂಬ ಒಂದು ತೃಪ್ತ ಸಮಯಕ್ಕೆ ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ತುಂಬ ಅವರ ಹತ್ರ ಸಮಾಲೋಚನೆ ಮಾಡಿ ಈ ವೃದ್ಧಾಶ್ರಮಕ್ಕೆ ಅವನ್ನು ಸೇರಿಸಿದ್ದಾರೆ. ಅವರಿಗೆ ನಾನು ನನ್ನ ಹೃದಯಪೂರ್ವಕವಾದ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನನಗೆ ಈ ವೃದ್ಧರ ಜೊತೆಯಲ್ಲಿ ಒಂದು ಇಫ್ತಾರಿ ಕೂಟವನ್ನು ಮಾಡಲಿಕ್ಕೆ ತಾವು ಆಗಮಿಸಿದ್ದೀರಾ. ತಮಗೆಲ್ಲರಿಗೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ವಾಖಿರುದ್ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವಅಲೈಕುಮ್ ಅಸ್ಸಲಾಂ ವರಹಮತುಲ್ಲಾಹಿ ವಬರಕಾತುಹು. ನಿನ್ನೆ ಬಹಳ ದೂರದ ದಿನಗಳು ನಡೆದಂತಹ ಘಟನೆಯಲ್ಲ, ಈಗಾಗಲೇ ನಮ್ಮ ಸರ್ ಅವರು ಹೇಳಿದಂತಹ ಮಾತುಗಳು. ಇದು ಎಲ್ಲೋ ದೂರದ ಘಟನೆಯಲ್ಲ, ನಮ್ಮ ಹತ್ತಿರದ ಪಡುಬಿದಿರೆಯಲ್ಲಿಯೇ 3 ಮಕ್ಕಳ ತಾಯಿಯೊಬ್ಬರನ್ನು ಮಕ್ಕಳು ನಾವು ನೋಡಲು ಸಿದ್ಧರಿಲ್ಲವೆಂದು ರಸ್ತೆಯಲ್ಲಿ ಬಿಟ್ಟು ಹಾಕಿದಾಗ ಅದಕ್ಕೆ ಬೇಕಾಗಿ ಈ ಹಜರತ್ ಸಾದಾತ್ ವೃದ್ಧಾಶ್ರಮವು ಅವರ ಸೇವೆಗೆ ಸಿದ್ಧವಾಗಿ ನಿಂತಹ ಈ ಒಂದು ಘಟನೆಯನ್ನು ಅವರು ವಿವರಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ 1-2 ಮಾತುಗಳನ್ನು ಆಡಲು ಫಿರೋಜ್ ಕಂಚಿನಡ್ಕ ಇವರನ್ನು ಪ್ರೀತಿಯಿಂದ ಮೈಕ್ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತ್. ಹಜರತ್ ಸಾದಾತ್ ವೃದ್ಧಾಶ್ರಮ ನಂಗೆ ವೃದ್ಧಾಶ್ರಮ ಅಂತ ಹೇಳ ಮಾತ್ರ ನಂಗಲ್ಲದೆ ನಂಗೆ ಇನ್ನಲತ್ತು ಅವ್ರ ಘಟನೆ ನೋಕೊಂಬತ್ತಗೂ ಅವ್ರ ಪೆಣ್ಣಿಗೆಲ್ಲ ವಿಷಯ ಕೇಳ್ಕೊಂಬತ್ತು ಭಾರಿ ಬೇಜಾರು ವಿಷಯ ತಿಕ್ಕಿ ನಂಗೆಲ್ಲ ಮಾಸ್ಟರ್ಸ್ ಅಂತ ವಿಷಯ ಅಲ್ಲ. ಜಂಡು പെണ്ണ് ഒരു ബൽത്തി അമ്മ ചെറുക്ക നോക്കുമ്പോൾ ജണ്ടാൾ കൊണ്ടാണ് ഫോണാക്കിയ. അതിൽ പിന്നെ ചെറിയ പെണ്ണോ ಫೋನ್ ನಂಬರ್ ನಂಗೆ ಕಿಟ್ಟಿಯಂತಿಲ್ಲ. ಅವನು ಮಾಪಿಳೆಗೆ ನಾನು ಫೋನ್ ಹಾಕಿ ತಗೊಂಬತ್ತು ಅವ್ನು ಚೆಲ್ಡ ನಕ್ಕು ನೋವು ಕೂಡ ಅಗತ್ಯ ಇಲ್ಲ ಅಂತ. ನಾ ಚೆಂದ ನಿಂದ ಪೆಂಜೇರಿಯಲ್ಲಿ ಫೋನ್ ಕೊಡು, ನಂಗೆ ಫೋನ್ ಫಲಕರಗೊಂಡು ಅಪ್ಪ ನಕ್ಕು ಫೋನ್ ಫಲಕರಗೋಲ್ಲ ಅಂತ. ಅಪ್ಪ ಬೆಲಿಯಂ ಓಲ್ಡು ಕುಟ್ಟೆ ಬಂದರು ನಂಗಲು ಪಡಿಬಿದ್ರಿ ಜುಮ್ಮಾ ಮಸೀದರು ಎದುರುಲು ಐತಿ ಕಡೆಮ ಅಪ್ಪ ಬೆಲಿಯಂ ಓಲ್ ಚೆಂದಂತುಂಡು ನಕ್ಕು ನೋಕೋಗಾವಿಲ್ಲ ಅಂತ. ನಕ್ಕು ನೋಕೋಗಾವಿಲ್ಲ ಚೆಂದಂಗೆ ನಂದು ಮೋಲು ನಾನು ಮೋಲ್ಡ್ ಅವತುಲಿ ಕೊಡು ಅಂತ. ಮೋಲ್ಡು ಅವತುರೋ ಮಾಪಿಳ್ದಂಗೆ ಸಹಮತ ನೀನು ಐಮಂಡ ನೋಕೊಡಂತ ಹೆಂಗೆ ನಿಂಡ ನಾನು ತಲಾಕ್ ಹಾಕಡೆ ಅಂತ ಚೆಂದಂತುಲ್ಲಾರು ಪ ಭಾರಿ ಬೆಲಿಯೋರು ಬೇಜಾರ ವಿಷಯ ತಿಕ್ಕಿಡು ಪ ಲಾಸ್ಟಿಗೆ ನಂಗೆ ಐಮಡಲ್ಲಿ ಚೆಂದ ನಾನು ಇರ್ಷಾದ್ಗೆ ಫೋನ್ ಹಾಕಿ ತಿನ್ನೆ. ಇರ್ಷಾದ್ ಫೋನ್ ಹಾಕಿ ತಂಬೋತಿಗೂ ಇರ್ಷಾದ್ ಚಂತ ನಂಗಲ ಊಡೆ ಸೊರಾಯ ಅಂತ ಉಂಟು ಅಪ್ಪ ಇರ್ಷಾದ್ಗೆ ಆರಂತ ಗೊತ್ತಾಯಂತಿಲ್ಲ. ಲಾಸ್ಟಿಗೆ ಸುರಕ್ಷಾ ವೃದ್ಧಾಶ್ರಮಕ್ಕೆ ನಾ ಫೋನ್ ಹಾಕಿ ತಿನ್ನೆ. ಸುರಕ್ಷಾ ವೃದ್ಧಾಶ್ರಮದಾಗ ಫೋನ್ ಹಾಕೊಂಬತ್ತಿಗೂ ಹಂಗೆ ಚೆಂದಾರು ಊಡೆ ಫುಲ್ ಆಯ್ತು ಚೆಂದ ಹಂಗೆ ಫ್ಯಾಮಿಲಿ ಉಂಟು ಫ್ಯಾಮಿಲಿ ಉಂಟು ಅಂಬೋತ್ತಿಗೂ ನಾನು ಹಂಗೆ ಚೆಂದಾರು ನಕ್ಕೆ ಮೋದಿಗೆ ಫೋನ್ ಹಾಕೋರು ಚೆಂದ. ನಾ ಫೋನ್ ಹಾಕಿಲ್ಲ ಹಂಗೆ ಫೋನ್ ಹಾಕಿದ್ರೆ ನೋಕುವ ಅಂತ. ಲಾಸ್ಟಿಗೆ ನಾನು ಎಂದ್ರಾಕೆ ನಾನು ನಂಗಲು ಶಫೀಲ್ ನಮಾಸ್ಟ್ ಪಿನ್ನೆ ನಂದು ಫ್ರೆಂಡ್ ನೂರು ಚೆಂತ್ ನಂಗೆಲ್ಲ ಒಟ್ಟಿಗೂ 108ಗೆ ಫೋನ್ ಹಾಕಿ. ನಾನು 108ಗೆ ಫೋನ್ ಹಾಕಿ ತಂಬತ್ತಿಗೂ 108 ಬಂತಂಬತ್ತಿಗೂ ಭಾರಿ ಇವರು ಬೇಜಾರ ವಿಷಯ ಅವರು ಉಮ್ಮಡ ಮಕ್ಕಳು ನೋಕೋಗಾವಲ್ಲ ಅಂಬತ್ತಿಗೂ ಭಾರಿ ಇವರು ಬೇಜಾರ ವಿಷಯ ತಿಕ್ಕಿಡು ಅಪ್ಪ ನಾ ಲಾಸ್ಟಿಗೆ 108 ಫೋನ್ ಹಾಕಿ ತಂಬತ್ತು ನಂಗೆ ಐಮಗು ನಡಕೋಗಾವಲ್ಲ ಅವರು ಮಕ್ಕ ಇಂತು ಫಾಯ್ದೆ ಇಲ್ಲ ಬೋಲೈತಿ ಇತ್ತರ ಸೇರಿದ್ರೆ ಇತ್ತರ ಬೆಲ್ದು ಹಾಕಿರ್ತಾಂಬೋದಿಗೂ ಮಕ್ಕ
ಉಮ್ಮಡ ನೋಕ ಆವತ್ತಂಗ ಎಂದರೈತಿಕ್ಕು ನಂಗೆ ಭಾರಿ ಬೇಜಾರು ವಿಷಯ ನಾ ಲಾಸ್ಟಿಗೆ ಸುಮಾರು ಅಲ್ಲ ಲಾಸ್ಟಿಗೆ ಈ ಹಿಂಗನ ಘಟನೆ ಅಂಬೋತ್ತಿಗೂ ಫೋನ್ ಬಂತ ಅಂಬೋತ್ತಿಗೂ ನಾನು ಲಾಸ್ಟ್ ನಂಗಲು ಇರ್ಷಾದ್ ಪಿನ್ನೆ ನಂಗಲು ಆಶಿಕ್ ಹಿಂಗೆಲ್ಲ ಟೀಮ್ ಐತೆ ಅಜ್ಜಾರಗಾಡು പോയിത്താ ಅಂಬೋದು ನಕ್ಕೂ ಫೋನ್ ಹಾಕಿದ್ದ ನಾ ಚೆಂದ ನಕ್ಕೆಂದು ನಂಡ ಒಂದು ಇದಿಲ್ಲ ಅಭ್ಯಂತರ ಇಲ್ಲ ನಿಂಗ ವೃದ್ಧಾಶ್ರಮ ಲಾಸ್ಟ್ ನಂಗೆ ವೃದ್ಧಾಶ್ರಮ ನಂಗೆ ಕನ್ನಡ ಇದಾಕಿಡಂತೆ ಅಲ್ಹಮ್ದುಲಿಲ್ಲ ಅಪ್ಪ ಜಂಡು പെണ്ണ് മക്കോകു ഒരു ബൽത്യ മോണു ജണ്ട് നാൽത്തോ ഒരു ബൽത്യ മോണ ഇമ്മ എഴുത്തോണ്ട് ಅವನು ಮೋಣ ಚೆಲ್ಡ ಪಲಕ ಅವನ ಪೇರೈ ತಿಕ್ಕಿಡು ರೈಮೈ ತಿಕ್ಕಿಡು ಅವನು ಮೋನ್ ಚೆಲ್ಡ ಪಲಕೈ ತಿಕ್ಕಿಡು ನಾನು ಮೋಣಂದಲ್ಲ ಅಂತ ಅಪ್ಪೇ ಜಂಡ ನಾಲ್ತು ಆ ಕಿಡ ಅವಡು ಎರ್ತೋ ಬರಂಬೋತುಗ ಅಪ್ಪ ಮೋಣ ಐತಿ ಅಂತ ಅವನಿಗೂ ಅಪ್ಪ ಇತ್ತರ ಬೆಲ್ತೈತ ಅಂಬೋತ ಅವ್ನು ಚೆಲ್ಡ ಅಂದ್ರೆ ಪಲಕ ಮೋಣಲ್ಲ ಅಂತ ಉಮ್ಮ ಎಂದ್ರೆ ಚಂತಿಕ್ಕು ಅದೇ ಬೇರೆ ವಿಷಯ ಅವನು ಉಮ್ಮ ಈ ಕಷ್ಟದಲ್ಲಿ ಇಕ್ಕೊಂಬೋತುಗು ಉಮ್ಮಡೋದು ಎಂದ್ರಂತ ಅವ್ನು ನೋಡ್ಕೊಳಂತು ಅಪ್ಪ ಜಂಡನಾಲ್ತ ಕಿಡಾವಡೋ ಕುಟ್ಟೆ ಬರಂಬತ್ತ ಅವನಿಗೂ ಅಪ್ಪ ಉಮ್ಮ ಅಂತ ಗೊಂತಿಂತಿಲ್ಲ ಇಪ್ಪ ಉಮ್ಮಲ್ಲ ಅಂಚದಂತಿಲ್ಲ ಈ ಜಂಡು ಪೆಣ್ಮಕ್ಕಳ ಮಾಪಲೆ ಮಾರಿಗೂ ಬಿಯರಿಕೊಂಡು ನಂಡು ಉಮ್ಮಡ ಪೋಲ್ತದೆ ಉಮ್ಮ ಐತಿಕೊಂಡು ಭಾರಿ ಬೇಜಾರ ವಿಷಯತಿ ಎಲ್ಲರೂ ಸಹೋದರ ಮಾರು ನಿಂಗಲೋ ಉಮ್ಮ ಮಾರದು ನಂಗಲೋ ನಂಗೆ ಭಾರಿ ಜಾಗ್ರತೆ ಕಣ ವಿಷಯಕ್ಕೆ ನಂಗೆ 24 ನಂಗಲ ಮಕ್ಕಮೇ ನಂಗಲ ನೋಡ್ಕೊಂತಿಲ್ಲ ಅಪ್ಪ ಈ ವೃದ್ಧಾಶ್ರಮ ಹಜ್ರತ್ ವೃದ್ಧಾಶ್ರಮ ತಗ ನೋಕರು ಇದೇ ತಿಕ್ಕಿಡಿ ಅಲ್ಹಮ್ದುಲಿಲ್ಲ ನಿಗೋಗ ನಾನು ನನ್ಮೆ ಚಂದಂತುಲ್ಲ ನನ್ನ ಫಲಕತ್ ನಾನು ಇಪ್ಪಟ್ರೆ ಅಸ್ಸಲಾಂ ಅಲೈಕು ರಹಮತುಲ್ಲಾಹಿ ಬರಕತ್ ಧನ್ಯವಾದಗಳು ಫಿರೋಜ್ ಸರ್ ಅವರೇ. ಕಾರ್ಯಕ್ರಮದ ಮುಂದಕ್ಕೆ ಹಜರತ್ ಸಾದಾತ್ ವೃದ್ಧಾಶ್ರಮದ ಸಂಸ್ಥಾಪಕರಾದಂತಹ ಮೊಹಮ್ಮದ್ ಶಾಫಿ ಮದಾರಿ ಉಸ್ತಾದರನ್ನು ಪ್ರೀತಿಯಿಂದ ಮೈಕ್ ಪೋಡಿಯಂಗೆ ಆಹ್ವಾನಿಸುತ್ತಿದ್ದೇವೆ. ಅಸ್ಸಲಾಮು ಅಲೈಕುಂ. ಸಮಯ ಹತ್ತಿರವಾಗ್ತಾ ಬಂತಿದೆ, ಹೆಚ್ಚಿಗೆ ಮಾತಾಡೋದಿಲ್ಲ. ಇವತ್ತಿನ ಈ ಫ್ಯಾಮಿಲಿ ಇಫ್ತಾರಿನ ಒಂದು ಯಾರ ಜೊತೆಯಾಗಿ ನಾವು ಇದನ್ನು ಮಾಡ್ತಿದ್ದೇವೆ, ಸಾದಾತ್ ಮದಾರಿ ಫೌಂಡೇಶನ್ ವತಿಯಿಂದ ಈ ಮಾತನ್ನು ನಾನು ಹೇಳುವಾಗ ಸ್ವಲ್ಪ ಬರೀ 2-5 ನಿಮಿಷದೊಳಗೆ ನಾನು ನಿಲ್ಲಿಸ್ತೇನೆ. ನೀವೆಲ್ಲರೂ ಗಮನಿಟ್ಟು ಕೇಳಬೇಕಾದಂಥ ಒಂದು ಯೋಚಿಸಬೇಕಾದಂಥ ಒಂದು ಈ ಸ್ಥಿತಿ, ಈ ಇವತ್ತಿನ ಇಫ್ತಾರ್. ಎಲ್ಲ ಕಡೆ ಇಫ್ತಾರ್ ಫ್ಯಾಮಿಲಿ ಜೊತೆಯಾಗಿ, ಕುಟುಂಬದ ಜೊತೆಯಾಗಿ, ಒಂದು ಸಂಘ ಸಂಸ್ಥೆ ಜೊತೆಯಾಗಿ ಇಫ್ತಾರ್ ನಡೀತಿದೆ. ಆದರೆ ಇಲ್ಲಿರುವಂಥ ವೃದ್ಧರು ಅವರ ಜೊತೆಯಾಗಿ, ಅವರ ಒಂದು ದುಃಖಕ್ಕಾಗಿ ಮಾಡುವಂಥ ಇಫ್ತಾರ್ ಕೂಟ. ಇಲ್ಲಿ ಆಲೋಚಿಸಿರ್ಬೇಕಾದ ಅಂತ ಹೇಳಿದ್ರೆ, ಈ ಆಶ್ರಮಕ್ಕಿಂತ ಬರುವ ಮುಂಚಿತವಾಗಿ ಇಲ್ಲಿ ಇರುವಂಥ ನಮ್ಮ ಆಶ್ರಮವಾಸಿಗಳು, ಬಿಳಿ ಬಟ್ಟೆ ಹಾಕಿದಂಥ ಆಶ್ರಮವಾಸಿಗಳು, ಇವರು ಕೇಳಬಹುದು, ನೀವು ಇಲ್ಲಿಗೆ ಈ ಆಶ್ರಮಕ್ಕೆ ಬರುವ ಮುಂಚಿತವಾಗಿ ನೀವು ಉಪವಾಸವನ್ನು ಹಿಡಿದಿದ್ದೀರಾ, ನೀವು ಆಶ್ರಮಕ್ಕೆ ಬರುವಂಥ ಮುಂಚಿತವಾಗಿ 5 ವಕ್ತ ನಮಾಜನ್ನು ನಿರ್ವಹಿಸಿದ್ದೀರಾ, ನೀವು ಆಶ್ರಮಕ್ಕೆ ಬರುವಂಥ ಮುಂಚಿತವಾಗಿ ನಿಮಗೆ ಇಂಥ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಲು ಅವಕಾಶ ಇತ್ತಾ? ಇದು ಯಾಕೆ ಹೇಳಿದಂತ ನಾನು ಅವ್ರ ಹತ್ರ ಕೇಳಿದಾಗ ಅವರು ಹೇಳಿದ ಮಾತು, ನಮ್ಮ ಆಶ್ರಮವಾಸಿಗಳು, ಉಸ್ತಾದ್ ನಮಗೆ ರಂಜಾನಲ್ಲಿ ನಾವು ಉಪವಾಸ ಇಡುವಾಗ ಉಪವಾಸ ನಾವು ಹಿಡಿಯೋದಿಲ್ಲ, ನಾವು ಶರಾಯಿ ಡ್ರಿಂಕ್ಸ್ ಮಾಡಿ ಕೊಳೆ ಬಟ್ಟೆಯಲ್ಲಿರುವ ನಾವು ಮಸೀದಿ ಹತ್ರ ನಮ್ಮನ್ನು ಓಡಿಸ್ತಿದ್ರು, ಈಗ ನಮಗೆ ಇಲ್ಲಿ ಬಂದ ನಂತರ ಎಲ್ಲ ನಮಗೆ ಸ್ಥಾನ ಸಿಕ್ಕಿದೆ. ಇವತ್ತು ನಾವು ಯಾವುದೇ ರೀತಿ ಅಂದರೆ ಅಂಥ ಒಂದು ವ್ಯಕ್ತಿಗಳು ಅಲ್ಲಾವಿನ ಒಂದು ಯಾವುದೇ ಒಂದು ಅವರ ತಾಯಿಯ ಒಂದು ದುಃಖದಿಂದಾಗಿ ಇವತ್ತು ಅವರ ಒಂದು ದುಃಖಕ್ಕಾಗಿ ನಾವು ಕಾದಿರಿಸುವಂಥ ಒಂದು ದಿವಸ. ಯಾಕಂದರೆ ಈ ವೃದ್ಧಾಶ್ರಮದ ಅಂತ ಹೇಳಿದ್ರೆ ನಿಜವಾಗಿ ಅವರೊಂದು ವೃದ್ಧರ ಅನಾಥರಲ್ಲ, ಅವರು ಇಲ್ಲಿರುವಂಥ ಎಲ್ಲರೂ ಅವರ ಕುಟುಂಬಸ್ಥರು, ಇಲ್ಲಿ ಸೇರಿದ ಪ್ರತಿಯೊಬ್ಬರು ಅವರ ದುಃಖಕ್ಕಾಗಿ ಬಂದಂಥ ವ್ಯಕ್ತಿಗಳು. ಇಂಥ ಒಂದು ವ್ಯಕ್ತಿಗಳು ಜೀವನ ಕಾಲದಲ್ಲಿ ಜೀವನ ಬೇಡ ಅಂತೇಳಿ ಹರಾಮ್ಯತೆಯಲ್ಲಿದ್ದು ಜೀವನ ಕೊನೆಗಳಿಗೆ ಅಂತ ಇರುವಂಥ ವ್ಯಕ್ತಿಗಳು ಇವತ್ತು ಅಲ್ಲಾವಿನ ಪ್ರೀತಿಗೆ ಪಾತ್ರರಾಗಬೇಕಂತ ಹೇಳಿದ್ರೆ ಅಲ್ಲಾವಿನ ಒಂದು ಹಿದಾಯತ್ತಿನ ಒಂದು ವೈ. ಆಗ ಅಲ್ಲಾವು ವಿದಾಯತ್ ಕೊಡಬೇಕಾದ್ರೆ ಯಾರಿಗೆ ಕೊಡಬೇಕಂತೇಳಿ, ಒಬ್ಬ ತಪ್ಪು ಮಾಡಿದಂತೇಳಿ
ಅವನು ದೂರ ಮಾಡುವುದಲ್ಲ, ಒಬ್ಬ ಕೆಟ್ಟದ ಮಾಡಿದ ಅವನು ದೂರ ಮಾಡೋದು ಅದು ಅಲ್ಲ, ಯಾರನ್ನು ಒಳ್ಳೆಯದಾಗಿ ತೆಗೆದು ಅದು ಅಲ್ಲಾವಿನ ಕಲ್ಪನೆ. ಅದು ಇಂಥ ವ್ಯಕ್ತಿಗಳಿಗೆ ಇವರು ಇವತ್ತು ಅಲ್ಲವು ತೌಸೀಕ್ ಅಂತ ಹೇಳಿದರೆ ನಮಾಜನ್ನು ನಿರ್ವಹಿಸುವಂಥ ಅವಕಾಶವನ್ನು, ಉಪವಾಸ ನೀಡುವಂಥ ಆರೋಗ್ಯವನ್ನು, ಹಜ್ಜಿ ಕರ್ಮ ಉಮ್ರವನ್ನು ನಿರ್ವಹಿಸುವಂಥ ಆಫಿಯತನ್ನು, ಆ ಭಾಗ್ಯವನ್ನು ಅಲ್ಲ ಇವರಿಗೆ ಕರುಣಿಸಿ ಅಂತ ಹೇಳಿದರೆ ನಮಗೇಂತಲೂ ಮಿಗಿದಂಥ ವ್ಯಕ್ತಿಗಳು ಇವರು. ಇವರದು ನಮಗೆ ಅವಶ್ಯಕವಾಗಿದೆ. ಆದ ಕಾರಣ ಇವತ್ತು ನಾವು ಒಂದು ಇಫ್ತಾರ್ ಇವರ ಒಂದು ದುವಕ್ಕಾಗಿ, ಇವರ ಒಂದು ಒಂದು ದುವ ಬೇಕಂತೇಳಿ ಈ ರಂಜಾನ್ ತಿಂಗಳು ಇವರ ಪ್ರೀತಿ ಪಟ್ಟು ನಿಮ್ಮೆಲ್ಲರನ್ನು ಒಂದುಗೂಡಿ ಅವರೇ ಒಂದು ಕುಟುಂಬಸ್ಥರಾಗಿ ನಾವು ಮಾಡುವಂಥ ಇಫ್ತಾರ್. ಕಳೆದ ರಂಜಾನಲ್ಲಿ ಒಂದು ತಾಯಿ ಇದ್ದರು. ಆ ತಾಯಿ ರಂಜಾನ್ 13ರಲ್ಲಿ ನನ್ನ ಕೈ ಹಿಡಿದವರು ಹತ್ತುಕೊಂಡು ಹೇಳಿದರು. ಯಾಕಂದರೆ ಅದು ಚರಿತ್ರೆ ತುಂಬ ಇದೆ, ಯಾಕಂದರೆ ಸಮಯ ಇಲ್ಲ. ಯಾಕಂದರೆ ಅವರು ಕೇರಳದವರ ಮದುವೆ ಆಗಿ ಅವರಿಗೆ ಮಕ್ಕಳಿಲ್ಲ. ಆ ಮಕ್ಕಳಿಲ್ಲದೆ ಅವರು ಒಂದು ದತ್ತು ಮಗುವನ್ನು ತೆಗೆದುಕೊಂಡು ಅವರು ಸಾಕಿದರು. ದತ್ತು ಮಗು ಸಾಕುವಾಗ ಅವರಿಗೆ ಎರಡನೇ ಮದುವೆ ಆಯಿತು. ಎರಡನೇ ಮದುವೆ ಆಗುವಾಗಲೂ ಗಂಡ ತೀರಿ ಹೋದರು. ಆಗ ದತ್ತು ಮಗುವನ್ನು ಇವರು ಅದಕ್ಕೆ ಒಳ್ಳೆ ವಿದ್ಯಾಭ್ಯಾಸ, ಯಾಕಂದರೆ ಇವರು ಮಾಡೋ ಕೆಲಸ ಅಂತ ಹೇಳಿದ್ರೆ ಮನೆಗೆ ಹೋಗಿ ಒಂದು ದಿವಸಕ್ಕೆ 5 ಮನೆಯ ಕೆಲಸ ಮಾಡಿ ಆ ಹೆಣ್ಣು ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟರು. ವಿದ್ಯಾಭ್ಯಾಸ ಕೊಟ್ಟು ಆ ಹೆಣ್ಣಿಗೆ ಇಂಜಿನಿಯರ್ ಆಗಿ ಎಜುಕೇಷನ್ ಕೊಟ್ಟರು. ಎಲ್ಲಿಯ ಸಂಪತ್ತು ಅಂತ ಹೇಳಿದ್ರೆ ನಮ್ಮ ಒಳ್ಳೆಯ ದೊಡ್ಡ ವ್ಯಕ್ತಿಗಳ ಮನೆಯಲ್ಲಿ ಕೆಲಸ ಮಾಡಿ ಆ ಹೆಣ್ಣಿಗೆ ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ಕೆಲಸ ಕೊಟ್ಟು ಅವಳಿಗೆ ಒಳ್ಳೆ ಒಂದು ನೆಂಟಸ್ತಿಗೆಯನ್ನು ಕೊಟ್ಟರು. ಮದುವೆಯನ್ನು ಮಾಡಿ ಈ ತಾಯಿ ಆದವಳು ಮದುವೆಯನ್ನು ಮಾಡಿಕೊಟ್ರು. ಆ ಮದುವೆ ಮಾಡಿ ಕೊಟ್ಟಿದ್ದ ಸಮಯದಲ್ಲಿ ಮಗಳಾದ ಇವರಿಗೆ ರಾತ್ರಿಯಲ್ಲ ಹಗಲಿಲ್ಲ ಮಗಳಿಗಾಗಿ ತ್ಯಾಗ ಮಾಡಿದ ಜೀವನ ಸವರಿಸಿದ ಆ ತಾಯಿಗೆ ಕಾಯಿಲೆ ಹಿಡಿತು, ಶುಗರ್ ಹೆಚ್ಚಾಯಿತು. ಆ ತಾಯಿ ಏನಂತ ಹೇಳಿದ್ರೆ ಕೊನೆಗಳಿಗೆ ಮದುವೆ ಆದ ನಂತರ ಇವರು ಮಗಳಿಗೆ ಮದುವೆ ಮಾಡಿ ಕೊಟ್ಟ ನಂತರ ಮತ್ತೆ ಸುಮ್ಮನೆ ಕೂರಲಿಲ್ಲ. ಮತ್ತೆ ಇವರು ದಿನಚರಿ ಕೆಲಸದಕ್ಕೆ ಹೋಗ್ತಿದ್ರು. ಅವರ ಅಂಗಡಿಗಳು ನನ್ನದಾಗಿರಲಿ ಅಂತೇಳಿ. ಆದರೆ ಕೊನೆಗೆ ಅವರಿಗೆ ಏನಂದರೆ ಶುಗರ್ ಜಾಸ್ತಿ ಆಗಿ ಇವರು ಔಷಧಿ ಮಾಡದೆ ಕಾಲು ಕೊನೆಗೆ ಕಟ್ಟು ಮಾಡುವಂಥ ಅವಸ್ಥೆಗೆ ತಲುಪಿತು. ಆ ಸಮಯದಲ್ಲಿ ಮಗಳು ಹೇಳ್ತಾಳೆ, ಹಾಸ್ಪಿಟ್ಲಲ್ಲಿ ಮಗಳ ತಾಯಿಯ ಕಾಲು ಕಟ್ಟು ಮಾಡಿದಾಗ ಮಗಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ, ಇಂಜಿನಿಯರಿಂಗ್ ಕೆಲಸ ಮಾಡಿರೋ ಸಮಯದಲ್ಲಿ ತಾಯಿಗೆ ಮಗಳು ಹೇಳಿದಂಥ ತನ್ನ ಗಂಡನೊಟ್ಟಿಗೆ ಮಗಳು ಹೇಳುವಂಥ ಹೆಂಡತಿಯವರು ಹೇಳೋದು, ನೀವು ಹಾಸ್ಪಿಟ್ಲ್ ಅವಳ ಕಾಲನ್ನು ಕಡಿದಿರಲ್ಲ ನನ್ನ ತಾಯಿಯನ್ನು, ಆದರೆ ನೀವು ಬರುವಾಗ ಆ ತಾಯಿಯನ್ನು ಮನೆ ಕರ್ಕೊಂಡು ಬರಬೇಡಿ, ಇಲ್ಲಿ ನನಗೆ ನೋಡಲಿಕ್ಕೆ ಸಾಧ್ಯವಿಲ್ಲ, ಎಲ್ಲ ಒಂದು ಕಡೆ ಬಿಟ್ಟು ಬನ್ನಿ, ಇಲ್ಲದ್ರೆ ಒಂದು ಆಶ್ರಮಕ್ಕೆ ದಾನ ಮಾಡಿ. ಅಲ್ಲಿ ಯಾರು ನೋಡಿ ತನ್ನ ಶರೀರವನ್ನು ಒಂದು ಹೆಣ್ಣಿಗಾಗಿ ಒಂದು ಮಗಳಿಗಾಗಿ ಅವಳ ಜೀವನಕ್ಕಾಗಿ ತ್ಯಾಗ ಮಾಡಿದಂಥ ತಾಯಿ, ಆ ತಾಯಿಯನ್ನು ಕೊನೆಗಳಿಗೆ ಕಾಲಿನ ಸಮಯದಲ್ಲಿ ಸ್ವಂತ ಮಗಳಾದವಳು ನನಗೆ ಗಂಡನ ಜೊತೆ ಹೇಳಿದ ಮಾತು, ನೀವು ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬರಬೇಡಿ, ಕೊಂಡೋಗಿ ಎಲ್ಲ ದಾರಿಯಲ್ಲಿ ಹಾಕಿ, ಇಲ್ಲದ್ರೆ ಎಲ್ಲ ಒಂದು ಆಶ್ರಮಕ್ಕೆ ಹಾಕಿಬಿಡಿ, ನನಗೆ ಸಾಧ್ಯವಿಲ್ಲ ಅಂತ ಹೇಳಿದ ತಾಯಿ ಕೊನೆಗೆ ನನ್ನ ಹತ್ರ ಬಂದು ಇಲ್ಲಿ ನಮ್ಮ ಉಚ್ಚಿಲದ ಒಂದು ಒಳ್ಳೆಯ ಒಂದು ಗಣ್ಯ ವ್ಯಕ್ತಿ ನನಗೆ ಇಂಪ್ಲಾಸ್ ಅವರ, ಯಾಕಂದರೆ ನಾನು ಕುಟುಂಬಸ್ಥರನ್ನು ತೆಗೆದರು ಅಂತ ಹೇಳುವಾಗ ಅವರ ಮುಖ್ಯವಾಗಿ ನನ್ನ ಹತ್ರ ಹೇಳಿದ್ರು, ಇಲ್ಲ ಹೊಸದವರು ಹಾಸ್ಪಿಟಲ್ದಲ್ಲಿ ಕಾಲು ಕಟ್ಟಾಗಿದೆ, ಏನಿಲ್ಲ ಇಂಥ ಸ್ಥಿತಿ ಹೇಳುವಾಗ ನಾನು ದುಃಖದಲ್ಲಿ ತೆಗೆದುಕೊಂಡೆ. ಆ ಹೆಂಗಸ ತಾಯಿಯನ್ನು ತೆಗೆದುಕೊಂಡೆ. ಆ ತಾಯಿಯನ್ನು ತಂದು ನಮ್ಮ ಆಶ್ರಮದಲ್ಲಿ ನೋಡುವಾಗ ಅಸ್ಥಿ ಕಾಲು ಕಟ್ಟು ಮಾಡಿ ಒಂದು 8 ದಿವಸ ಆಗಿದೆ ಮಾತ್ರ. ಆ ಕಾಲು ಗಾಯ ಇದೆ. ಇಲ್ಲಿ ನಾವು ಬೇಕಾದ ಡಾಕ್ಟರ್ ನೀಡಿ ನಾವು ಬೇಕೆಲ್ಲ ಕೆಲಸ ಮಾಡಿದಾಗ ಇದೇ ಕಳೆದ ರಂಜಾನ್ 13 ದಿವಸ ಆ ತಾಯಿ ಹೇಳಿದರು, ನನಗೆ ಅದನ್ನು ನೋಡಬೇಕಂತ ಹೇಳಿದರು. ಆಗ ಅವರ ಪರಿವಾರ ಮಾಡುವಂಥ ಹೆಂಗಸು ಜುಬೇದ ಅಂತ ನಮ್ಮ ಕೆಲಸವರಲ್ಲಿ ಅವರನ್ನು ಕರೆದು ಹೇಳಿದರು, ಇಷ್ಟು ತನಕ ನನ್ನ ಮಗಳಿದ್ದರು, ನನ್ನ ಮಗಳು ನೋಡ್ತಾ ಇದ್ದವಳು, ನನಗೆ ಕಾಯಿಲೆ ಹಿಡಿದಾಗ ಅವಳು ಯಾವ ರೀತಿ ಅನ್ನ ಕೊಡ್ತಿಲ್ಲ ಅಂತೇಳಿ ತಟ್ಟೆಯಲ್ಲಿ ದೂಡಿ ಬಿಡ್ತಾ ಇದ್ದವಳು, ನನ್ನ ಹತ್ತಿರ ಬರ್ತಿರಲಿಲ್ಲ. ಆದರೆ ನೀವು ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ಒಳ್ಳೆ ರೀತಿಯಲ್ಲಿ ಉಪಹಾರ ಮಾಡಿ ಕೊಟ್ಟಿದ್ದೀರಾ, ನನಗೆ ಒಳ್ಳೆ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಶುಚಿತ್ವವನ್ನು ಕಾಪಾಡಿದಿರಾ, ಈಗ ನನಗೆ ಹೊಸ್ತಾದ್ ನೋಡಬೇಕು ಅಂತ ಹೇಳಿ ನನ್ನ ಕರೆದರು. ಹೊಸ್ತಾದ ಮೇಲೆ ಕರೆದಿದ್ದು ರಂಜಾನ್ 13ನೇ ದಿವಸ ಆದಂತ ನಡೆದ ಘಟನೆ ನಮ್ಮ ಆಶ್ರಮದಲ್ಲಿ. ಯಾರು ಆ ತಾಯಿಯ ಕೈ ಹಿಡಿದು ಹೇಳಿದ ಮಾತಂತ ಹೇಳಿದ್ರೆ, ಹೊಸ್ತಾದ ತನ್ನ ಮಗಳು ಬಿಟ್ಟಳು ನನ್ನನ್ನು, ನನ್ನ ಎಲ್ಲರಿಗೆ ತ್ಯಾಗ ಮಾಡಿದ ನನ್ನ ಶರೀರವನ್ನು ಕೊನೆಗೆ ನನಗೆ ಜೀವನವೇ ಅಂತೇಳಿ ನಾನು ಬಂದಾಗ ನನಗೆ ಎಲ್ಲ ಸೌಕರ್ಯವನ್ನು ಕೊಟ್ಟಂತ ನೀವು ಈ ಆಶ್ರಯ ನನಗೆ ಕೊಟ್ಟಿದೆ. ನನ್ನ ಮಗಳು ತಿರಸ್ಕಾರ ಮಾಡಿದ ನೀವು ನನಗೆ ಆಶ್ರಯ ಕೊಟ್ಟಿದ್ದೀರ, ಒಳ್ಳೆ ಒಳ್ಳೆ ರುಚಿಕರವಾದ ಊಟವನ್ನು ಕೊಟ್ಟು ಒಳ್ಳೆಯವರಿಗೆ ನನ್ನ ಆರೈಕೆಯನ್ನು ಕಾಲಿಲ್ಲ ನನಗೆ ಎಲ್ಲ ನನಗೆ ವ್ಯವಸ್ಥೆಯನ್ನು ಕೊಟ್ಟಿದ್ದೀರಾ. ಹೊಸ್ತಾದ ನಿಮಗೆ ಒಂದು ನಾನು ದೂರ ಮಾಡ್ತೇನೆ ಈ ಸಮಯದಲ್ಲಿ ಅಂತ ಹೇಳಿದರೆ,
ನಿಮಗೆ ಎಷ್ಟೇ ದೊಡ್ಡ ಶತ್ರುಗಳು ಬರಲಿ, ಎಷ್ಟೇ ದುಷ್ಟ ಶಕ್ತಿಗಳು ಬರಲಿ, ನಿಮ್ಮ ಇದಕ್ಕೆ ಈ ಸ್ಥಾಪನೆಗೆ ಒಂದು ಕೇಡು ಬರೋದಿಲ್ಲ ಹೊಸ್ತಾದೆ. ಅದು ಖಂಡಿತವಾಗಿ ಇಂಥ ಒಂದು ಇದಕ್ಕೆ ನಮ್ಮ ದುವಾ ಇದೆ ನಿಮಗೆ ಅಂತೇಳಿ ಆ ದುವಾ ಮಾಡಿದ ತಾಯಿಯ ದುವಾ ಇರುವಾಗ ಅಂಥ ಒಂದು ಈ ಸ್ಥಾಪನೆ, ಅಂಥ ಒಂದು ದುವಾ ಇರುವಂಥ ಈ ಸ್ಥಾಪನೆಗೆ ನೋಡಿ ನೀವು ಆಲೋಚನೆ ಮಾಡಿ. ಇದಕ್ಕಾಗಿ ನಿನ್ನೆ ತಾನೇ ಒಂದು ಆಶ್ರಮ ನಮ್ಮ ಯಾರಿಲ್ಲ ರಸ್ತೆ ನಮ್ಮ ಫಿರೋಜ್ ಭಾಯ್ರ ಮುಖ್ಯವಾಗಿ ನಿನ್ನೆ ನಾವು ರಾತ್ರಿ 12 ಗಂಟೆ ನಾವು ಸುತ್ತಾಡಿ ನಾವು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನಾವು ಡಾಕ್ಟರ್ ನಾವು ಭೇಟಿ ಮಾಡಿದ್ದೇವೆ. ನಾಳೆ ಡಿಸ್ಟ್ರಾಗಿ ಕರ್ಕೊಂಡು ಬರ್ತೇವೆ ಅಂತ ವ್ಯವಸ್ಥೆ ಇದೆ. ಆದರೆ ನಮ್ಮದು ಆಸೆ ಇದೆ, ಇಂಥ ವ್ಯಕ್ತಿಗಳನ್ನು ಯಾಕೆ ಕೇಳ್ತಾರೆ ಜನರು? ನಮಗೆ ಆಗದಂಥ ವ್ಯಕ್ತಿಯಲ್ಲಿ ಕೇಳುವಂಥ ತಂದೆ ತಾಯಿಯ ಮಕ್ಕಳಿರುವಂಥ ವ್ಯಕ್ತಿಗಳು ತಂದೆ ತಾಯಿಯನ್ನು ಸಾಕ್ತಾ ಇದ್ದೇನೆ ಹಣ ತೆಗೆದುಕೊಂಡು ಅಂತೇಳಿ ನೀವೇ ಹೇಳಿ. ನಿನ್ನೆ ಚರಿತ್ರೆಗೆ ಫಿರೋಜ್ ಹತ್ರ ಕೇಳ್ತಾ ಇದ್ದೇನೆ, ಈಗ ನಾನು ತಂದೆ ಮಕ್ಕಳಿದ್ದಾರೆ ಅಂತೇಳಿ ಆ ತಾಯಿನ ಬಿಡ್ಲೋ ಅಲ್ಲನ್ನು ತೆಗೆದುಕೊಳ್ಬೇಕು? ನೀವು ಇದಕ್ಕೆ ಉತ್ತರ ಹೇಳಿ. ನೀವು ಪ್ರತಿಯೊಬ್ಬರ ಕೇಳಂತ ಹೇಳಿದೆ ಅಂತೇಳಿ ಪ್ರತಿಯೊಬ್ಬರಲ್ಲಿ ವಿಚಾರಣೆಗಳು ಸವಾಲು ಮಾಡ್ತಾ ಇದ್ದೀರಿ. ತಂದೆ ಮಕ್ಕಳಿರುವಂಥ ವ್ಯಕ್ತಿಗಳನ್ನು ತಂದು ಸಾಕ್ತಾ ಇದ್ದೀರಿ, ಮಗನಿಂದ ಹಣವನ್ನು ಪಡೆದುಕೊಡ್ತಾ ಇದ್ದೀರಿ, ಕುಟುಂಬಸ್ಥರಿದ್ದಾರೆ ಅಂತೇಳಿ. ಇಂಥ ತಂದೆ 3 ಹೆಣ್ಣು ಮಕ್ಕಳಿರುವಂಥ ಒಂದು ಗಂಡು ಮಗು ಇರುವಂಥ ಒಂದು ತಾಯಿಯನ್ನು ರಸ್ತೆ ಬದಿಲಿ ಹಾಕುವ ನಾನು ಏನು ಮಾಡಬೇಕು? ಇದಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ಉತ್ತರ ಕೊಡುತ್ತದೆ? ಆದ ಕಾರಣವಾಗಿ ಇಂಥ ಸಮುದಾಯಕ್ಕೆ ನಮಗೆ ಬೇಕಾದ ಅಪಪ್ರಚಾರಕ್ಕೆ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕಾದಂಥವ್ರು. ಯಾರು ನಿಮ್ಮಲ್ಲಿ ಅಪಪ್ರಚಾರ ಮಾಡ್ತಾರಾ? ಯಾರು ನಾನು ಬಂದು ಖಂಡಿತವಾಗಿ ಒಂದು ಸಾಕ್ಷಿಯಾಗಿ ನನಗೆ ಅಲ್ಲಿ ನಡೆಯುವಂಥ ಯಾವುದು ಅನಾಚಾರವಿದ್ದರೆ, ಯಾವುದೇ ಅಲ್ಲವಿಗೆ ಇಷ್ಟವಿಲ್ಲಂಥ ಕಾರ್ಯವಾದರೆ ಆ ಕ್ಷಣದಲ್ಲಿ ನಿಲ್ಲಿಸಬೇಕಾದ್ರೆ ಇಷ್ಟ ತನಕ ಅವನು ಎಷ್ಟೇ ದೊಡ್ಡ ಶತ್ರು ಬಂದರೂ ನಮಗೆ ಇಲ್ಲಿ ಏನು ಅಡೆತಡೆ ಆಗಲಿಲ್ಲ. ಯಾಕಂದರೆ ನಂದು ಆಸೆ ಇತ್ತು ಎಷ್ಟೋ ಮಂದಿ ಇಂಥ ನಿರ್ಗತಿಕರಿಗೆಲ್ಲ ಆಶ್ರಯ ಕೊಡಬೇಕಂತೇಳಿ. ಆದರೆ ಆಶ್ರಯ ಇಲ್ಲ. ಈಗ ನಾಳೆ ಬರುವಂಥ ವ್ಯಕ್ತಿಗಳು ಆ ಮಹಿಳೆಗೆ ಆಶ್ರಯ ಇಲ್ಲ, ಆದರೂ ಎಲ್ಲಾದರೂ ಒಂದು ವ್ಯವಸ್ಥೆ ನಾವು ಮಾಡಬೇಕು. ಇಂಥ ಎಷ್ಟೋ ಮಂದಿ ಆಶ್ರಯ ಬಂದು ಕೇಳ್ತಾರೆ. ದಿವಸಕ್ಕೆ ಒಂದು 4-5 ಮಂದಿ ನಮ್ಮಲ್ಲೇ ಕರೆ ಮುಖರವಾಗಿ ಕೇಳ್ತಾ ಇದ್ದಾರೆ. ಆದರೆ ನಮಗೆ ಕೊಡಲಿಕ್ಕೆ ನಮಗೆ ಸ್ಥಳ ಇಲ್ಲ. ಆದ ಕಾರಣ ನಿಮ್ಮಲ್ಲಿ ಕೇಳೋದಿಷ್ಟೇ, ನೋಡಿ ನೀವು ಆಲೋಚನೆ ಮಾಡ್ಕೊಳ್ಳಿ. ನೀವು ನಮಗಾಗಿ ನಮ್ಮ ಆಶ್ರಮಕ್ಕಾಗಿ ಅಲ್ಲೋ ಪ್ರೀತಿ ಪಟ್ಟಂಥ ಈ ಆಶ್ರಮ, ಯಾಕಂದರೆ ನಾವು ಉಮ್ರಕ್ಕೆ ಕರ್ಕೊಂಡು ಹೋಗೋಂಥ ವಿಚಾರವಾಗಿ ಬಂದಂಥ ತರ್ಕ, ಉಮ್ರಕ್ಕಾಗಿ ನಾವು ಯಾತ್ರೆಗೆ ಬಂದಂಥ ಈ ತರ್ಕದಿಂದಾಗಿ ನಾನು ನಿಮ್ಮಲ್ಲಿ ಕೇಳುವಂಥ ಪ್ರಶ್ನೆ, ಇಲ್ಲಿ ಬಂದ ಪ್ರತಿಯೊಬ್ಬರು ನಾನು ಕೇಳುವ ನನ್ನ ವಾಯ್ಸನ್ನು ಕೇಳೋದು ಪ್ರತಿಯೊಬ್ಬರು ಕೇಳುವಂಥ ವ್ಯಕ್ತಿ ನಾವು ಕೇಳೋದು ಪ್ರಶ್ನೆ, ನಾವು ಉಮ್ರಕ್ಕೆ ಈ ನಿರ್ಗತಿಕರ ವೃದ್ಧರನ್ನು ಕೊಡುವಂಥ ಅಗತ್ಯ ಇತ್ತ? ಆ ಕೇಳುವಂಥ ಪ್ರಶ್ನೆ ನಮಗೆ ಎದುರುಗಾಳಿ ಕೇಳೋದು, ಈ ಊರನ್ನು ಉಮ್ರಕ್ಕೆ ಕೊಡುವಂಥ ಅಗತ್ಯ ಏನಿದೆ? ಆದರೆ ಅಲ್ಲಾವಿನ ಕಲ್ಪನೆ ಏನಂತ ಹೇಳಿದ್ರೆ ನಮ್ಮ ಮುಖೇನವಾಗಿ ಅವರು ಉಮ್ರಕ್ಕೆ ಹೋಗಬೇಕು, ಅದರಲ್ಲಿರುವಂಥ ನಮ್ಮ ಈ ಆಶ್ರಮವಾಸಿ ಒಂದು ವ್ಯಕ್ತಿ ಜನ್ನತ್ ಬಕ್ಕಿಯಲ್ಲಿ ಮಲಗಬೇಕು ಅಲ್ಲಿ. ಯಾಕಂದರೆ ಅಲ್ಲಾವಿನ ಕಲ್ಪನೆ ಹುಟ್ಟುವಾಗಲೇ ಅವನಿಗೆ ಯಾವ ಸ್ಥಳದಲ್ಲಿ ಅವನಿಗೆ ಮರಣ, ಯಾವ ಸ್ಥಳದಲ್ಲಿ ಅವನಿಗೆ ದಫನ ಅಂತೇಳಿ ಅಲ್ಲ ಹುಟ್ಟುವಾಗ ಮುಂಚಿತಲ್ಲಿ ಬರೆಯುವಂಥದ್ದು. ಆಗ ನಮ್ಮ ಆಶ್ರಮ ವಾಸಿ ಅವನು ಜನ್ನತಿ ಬಕಿಯಲ್ಲಿ ಅವನದು ದಫನ ಆದರೆ ಅದು ಕೊಂಡೋಗ್ಬೇಕು. ನಾವು ಈ ಆಶ್ರಮ ವಾಸಿಲ್ಲ, ಅದು ಅಲ್ಲಾವಿನ ಕಲ್ಪನೆ. ನೀವು ಈ ಆಶ್ರಮದ ಮುಖ್ಯವಾಗಿ ಉಮ್ರ ಯಾತ್ರೆ ಹೊರಡಿದ ಅಲ್ಲಾವಿನ ವಿಧಿಯಾಗಿತ್ತು. ಅದನ್ನು ನೀವು ವಿರೋಧಪಡಿಸಿ ನಮಗೆ ಬೇಕಾದ ಅಲ್ಲ ಸ್ಥಳದ ಮಾಡಿ ನಮಗೆ ಕಷ್ಟ ಕೊಡುವಂಥ ಈ ಸಮಯದಲ್ಲಿ ನಿಮ್ಮಲ್ಲಿ ನಾನು ಕೇಳಿಸ್ತೇ, ನಮಗೆ ನೀವು ಯಾರು ನಾವು ಎಷ್ಟೇ ಬಡವಿದ್ರೋ ಎಷ್ಟೇ ಕಷ್ಟವಾದರೂ ನಾವು ಎಲ್ಲರಿಗೂ ಆಶ್ರಯಗೊಳ್ಳಿ ನಾವು ತಯಾರಿದ್ದೇವೆ. ಆದರೆ ನಮಗೆ ಬೇಕಾದಂಥ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡಲು ನೀವು ತಯಾರಿರಬೇಕಂತ ನಿಮ್ಮಲ್ಲಿ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಮಾತಿಂದ ನಿಮಗೆ ಬೇಸರಕ್ಕಿಂತ ಬೇಸರಲಿಲ್ಲ ಅಂತ ಈ ಮಾತಲ್ಲಿ ಉಪವಾಸ ಸಮಯದಲ್ಲಿ ಇನ್ಶಾಲ್ಲಾ ನಮ್ಮ ಉಪವಾಸ ಬಿಡೋ ಸಮಯದಲ್ಲಿ ನಮ್ಮ ಆಶ್ರಮದಲ್ಲಿ ದುವಾ ಇದೆ. ಖಂಡಿತವಾಗಿ ಇನ್ಶಾಲ್ಲ ನಿಮ್ಮೆಲ್ಲರಿಗೂ ಅದರಲ್ಲಿ ಬರ್ಕ ಸಿಗುವಂಥ ಈ ಸಮಯದಲ್ಲಿ ನೀವೆಲ್ಲರೂ ನಮ್ಮ ಆಶ್ರಮಕ್ಕೆ ದುವಾ ಮಾಡಿ ಇನ್ಶಾಲ್ಲಾ. ಪ್ರತಿಯೊಬ್ಬರು ಇವತ್ತು ಬಂದಿದ್ದೀರಾ, ನೀವೊಂದು ಒಳ್ಳೆಯ ಪ್ರೀತಿಯಿಂದ ಮನಸ್ಸಿನೊಂದಿಗೆ ಬಂದಿದ್ದೀರಾ. ಇಂಥ ನಿಮಗೆ ಅಲ್ಲಾಹು ನಿಮ್ಮ ಬಂದಂಥ ಈ ಪ್ರತಿಫಲವಾಗಿ ಈ ರಂಜಾನ್ ಬಿಡುವ ಈ ಸಮಯದಲ್ಲಿ ಅಲ್ಲಾಹು ಆ ಅರಂ ಶರೀಫಲ್ಲಿ ನಿಂತು ಉಪವಾಸ ಬಿಡುವಂಥ ಈತಿಕಾಬ್ ನಿಂತಹ ಪ್ರತಿಫಲ ನಿಮಗೆ ಅಲ್ಲಾಹು ಕೂಡ ಖಂಡಿತ ಕೊಡಲಿ ಅಂತೇಳಿ ನಾನು ದುವಾ ಮಾಡ್ತೇನೆ. ಇನ್ಶಾಲ್ಲಾ ನಿಮ್ಮೆಲ್ಲರ ದುವಾ ನಮ್ಮ ಈ ಆಶ್ರಮವಾಸಿಗಳು ನಮಗೆ ಇರಲಿ ಅಂತೇಳಿ ನಾನು ಪ್ರತ್ಯೇಕವಾಗಿ ಕೇಳ್ತಾನೆ ಮಾತಾಡ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಹಜರತ್ ಸಾದಾತ್ ವೃದ್ಧಾಶ್ರಮದ ಕೆಲವೊಂದು ಘಟನೆಗಳು ಮಾತ್ರ. ಅಲ್ಲಿರುವಂತಹ ಸುಮಾರು 30ರಷ್ಟು ವೃದ್ಧರು ಈಗ ಅಲ್ಲಿದ್ದು ಕೆಲವೊಬ್ಬರ ಘಟನೆಗಳನ್ನು ಮಾತ್ರ ನಿಮ್ಮ ಮುಂದೆ ಅಲ್ಲಿನ ಸಂಸ್ಥಾಪಕರು ನಿಮ್ಮ ಮುಂದೆ ಇರಿಸಿದ್ದಾರೆ. ಇಂತಹ ಅದೆಷ್ಟೋ ಘಟನೆಗಳು ಆ ಹಜರತ್ ಸಾದಾತ್ ವೃದ್ಧಾಶ್ರಮಕ್ಕೆ ನೀವೊಮ್ಮೆ ಭೇಟಿ ಕೊಟ್ಟರೆ ತಾಯಿಯ ಮಹತ್ವವೇನು ಅಥವಾ ದಾಂಪತ್ಯ ಜೀವನದ ಮಹತ್ವವೇನೆಂದು ಅರಿಯಬೇಕಾದರೆ ದಯವಿಟ್ಟು ಒಮ್ಮೆ ಆ ಆಶ್ರಮಕ್ಕೆ ಭೇಟಿ ನೀಡಲೇಬೇಕು. ಮಕ್ಕಳು ಎಷ್ಟೇ ಅನಾರೋಗ್ಯ ಪೀಡಿತರಾದರೂ ತಾಯಿಯಾದವಳು ತನಗೆಷ್ಟೇ ಅಸೌಖ್ಯವಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ರಸ್ತೆಗೆ ಬಿಡದೆ ಅದೆಷ್ಟೇ ಕಷ್ಟವಾದರೂ ಕಾಡುತ್ತಾ ಬೇಡುತ್ತವಾದರೂ ಮಕ್ಕಳನ್ನು ಸಾಕಿ ಸಲಹುತ್ತಾರೆ. ಆದರೆ 10 ಮಕ್ಕಳಿದ್ದರೂ ಒಂದು ತಾಯಿಯನ್ನು ಸಾಕಲು ಆ 10 ಮಕ್ಕಳು ಹಿಂದೆ ಮುಂದೆ ನೋಡುತ್ತಾರೆ ಎಂಬುದೇ ಬಹಳ ಒಂದು ವಿಪರ್ಯಾಸದ ವಿಷಯ. ಆತ್ಮೀಯ ಸಹೋದರರೇ, ಈ ಒಂದು ಹಜರತ್ ಸಾದಾತ್ ವೃದ್ಧಾಶ್ರಮಕ್ಕೆ ನಿಮಗೆಲ್ರಿಗೂ ಗೊತ್ತಿದೆ, ನಮ್ಮ ಮನೆಯಲ್ಲಿ ಒಬ್ಬರು ವೃದ್ಧರಿದ್ದಾರೆ.
ಒಬ್ಬರು ವೃದ್ಧರು ರೋಗಿಗಳು ನಮ್ಮ ಮನೆಯಲ್ಲಿದ್ದರೆ ಎಷ್ಟು ಕಷ್ಟವಾಗ್ತದೆ ಎಂಬುದು ನಿಮಗೆಲ್ಲರಿಗೂ ಗೊತ್ತಿದೆ. ಅಂತಹದರಲ್ಲಿ ಈ ಒಂದು ಹಜರತ್ ಸಾದಾತ್ ವೃದ್ಧಾಶ್ರಮದಲ್ಲಿ ಸುಮಾರು 30ರಷ್ಟು ವೃದ್ಧ ರೋಗಿಗಳಿದ್ದು ಅವರೆಲ್ಲರ ಸೇವೆಗಾಗಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿಗಳು ಖರ್ಚು ವೆಚ್ಚಗಳಾಗುವಾಗ ಎಲ್ಲೋ ದೂರದಲ್ಲಿ ನಿಂತು ಇದುವರೆಗೂ ಹಜರತ್ ಸಾದಾತ್ ವೃದ್ಧಾಶ್ರಮಕ್ಕೆ ಭೇಟಿ ನೀಡದೆ ಎಲ್ಲೋ ಯಾರೋ ಹೇಳಿದ್ದನ್ನು ಕೇಳಿ ಅಲ್ಲಿ ಹಾಗೆ ಆಗ್ತದೆ ಇಲ್ಲಿ ಹೀಗಾಗ್ತದೆ ಎನ್ನುವ ಆ ಊಹಾಪೋಹಗಳನ್ನು ಕೇಳಿ ನೀವು ಯಾರೂ ಕೂಡ ಈ ಒಂದು ಹಜರತ್ ಸಾದಾತ್ ವೃದ್ಧಾಶ್ರಮದ ಪರವಾಗಿ ನೀವು ಯಾರೂ ಕೂಡ ಅದರ ಅಪಪ್ರಚಾರಗಳಿಗೆ ಕಿವಿಗೊಡದೆ ಮುಂದಿನ ದಿನಗಳಲ್ಲಿ ನೀವೊಮ್ಮೆ ಅಲ್ಲಿಗೆ ಭೇಟಿ ನೀಡಿ ಅಲ್ಲಿ ಏನಾದರೂ ತಪ್ಪು ಕಂಡರೆ ಆ ಕೂಡಲೇ ನೀವು ಆ ವೃದ್ಧ ನಮ್ಮ ಆಡಳಿತ ಸಮಿತಿಯೊಂದಿಗೆ ಮಾಹಿತಿ ಚರ್ಚಿಸಿ, ಮಾತ್ರವಲ್ಲ ಅಲ್ಲಿ ಇರುವಂತಹ ವೃದ್ಧರ ಸೇವೆಗಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ನೀಡಿ ಎಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಮಣಿಪಾಲ್ ಇನ್ ಹೋಟೆಲಿನ MD ಆಗಿರುವಂತಹ ಅಬ್ಬುಬಾಯಿ ಸರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಹಾಗೂ ಅವರ ತಂಡದವರು ಕೂಡ ಇದ್ದಾರೆ. ಅವರೆಲ್ಲರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಆಶ್ರಮದಲ್ಲಿ ನಾವು ನಮ್ಮ ಕುಟುಂಬದ ಜೊತೆ ಇಫ್ತಾರ್ ಕೂಟವನ್ನು ಮಾಡುವಾಗ ನಾವು ನಮ್ಮ ಕುಟುಂಬದ ಜೊತೆ ನಾವು ಇಫ್ತಾರ್ ಕೂಟವನ್ನು ನಮ್ಮ ಮನೆಯಲ್ಲಿ ನೀವೊಮ್ಮೆ ಊಹಿಸಿ ನೋಡಿ, ನಮ್ಮ ಮನೆಯಲ್ಲಿ ನಾವು ನಮ್ಮ ಕುಟುಂಬಕ್ಕಾಗಿ ಒಂದು ದಿನದ ಇಫ್ತಾರ್ ಖರ್ಚನ್ನು ನಾವು ಎಷ್ಟು ಮಾಡ್ತೇವೆ? ಎಲ್ಲರೂ ಕೂಡ ಪ್ರತಿಯೊಬ್ಬರು ಚಿಂತಿಸಬೇಕಾದಂತಹ ವಿಷಯ. ನಮ್ಮ ಕುಟುಂಬಕ್ಕಾಗಿ, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಮನೆಯವರಿಗಾಗಿ ಒಂದು ದಿನಕ್ಕಾಗಿ ನಾವು ಎಷ್ಟು ರೂಪಾಯಿ ಖರ್ಚು ಮಾಡ್ತೇವೆ? ಅಥವಾ ನಮ್ಮ ಮಸೀದಿಗಳಲ್ಲಿ, ನಮ್ಮ ಜಮಾತ್ಗಳಲ್ಲಿ ಒಂದು ದಿನದ ಇಫ್ತಾರ್ಗಳಿಗಾಗಿ ನಾವು ಎಷ್ಟು ಖರ್ಚು ಮಾಡ್ತೇವೆ? ಅದರಲ್ಲಿ ಎಷ್ಟು ಊಟ ಆಹಾರ ಪೋಲಾಗ್ತದೆ? ಎಲ್ಲವನ್ನು ಚಿಂತಿಸಿ ನೋಡಿ. ಆದರೆ ಇಲ್ಲಿರುವಂತಹ 30ರಷ್ಟು ವೃದ್ಧರ ಒಂದು ದಿನದ ಇಫ್ತಾರಿಗೆ, ಅಲ್ಲಿರುವಂತಹ ವೃದ್ಧರ ಇಫ್ತಾರಿಗೆ ಬೇಕಾದಂತಹ ಫಲವಸ್ತುಗಳಾಗಬಹುದು ಅಥವಾ ಇಫ್ತಾರಿನ ನಂತರವಿರುವಂತಹ ಆಹಾರ ವಸ್ತುಗಳಾಗಬಹುದು, ಮಾತ್ರವಲ್ಲದೆ ಸಹರಿಯ ಬೆಳಗ್ಗೆ ಮುಂಜಾನೆ ಸಹರಿಯ ಆಹಾರವೂ ಕೂಡ ಸೇರಿ ಒಂದು ದಿನದ ಖರ್ಚು 6,500 ರೂಪಾಯಿಯನ್ನು ನಿಗದಿಪಡಿಸಿದ್ದೇವೆ. ದಯವಿಟ್ಟು ಇಲ್ಲಿ ಯಾರಾದರೂ ನೀವು ಬಂದವರೆಲ್ಲರೂ ಆಶ್ರಮಕ್ಕಾಗಿ ಸಹಾಯ ಸಹಕಾರವನ್ನು ನೀಡುವಂತಹ ವ್ಯಕ್ತಿಗಳಾಗಿರುವುದರಿಂದ ನಿಮ್ಮ ಪರಿಚಯಸ್ಥರಲ್ಲಿ, ನಿಮ್ಮ ಕುಟುಂಬಸ್ಥರಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಅಲ್ಲಿಗೆ ಒಂದು ಸಹಾಯ, ಒಬ್ಬರ ಒಂದು ದಿನದ ಖರ್ಚನ್ನಾದರೂ ನೀಡುವಂತೆ ತಾವು ಪ್ರೇರೇಪಿಸಬೇಕು. ಈಗೀಗ ಆಜಾನಿನ ಸಮಯವಾದ್ದರಿಂದ ಇಫ್ತಾರಿಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ನಂತರ ಇಲ್ಲೇ ನಮಾಜಿಗೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ತದನಂತರ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿದ್ದೀರಾ. ನಿಮಗೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾವು ಇಲ್ಲಿ ಸೇರಿದಂತಹ ಈ ಒಂದು ಕೂಟವನ್ನು ಅಲ್ಲಾಹನು ಕಬೂಲ್ ಮಾಡಲಿ. ಇಲ್ಲಿ ಸೇರಿದರ ಪ್ರತಿಫಲವಾಗಿ ಅಲ್ಲಾಹನು ಈ ವೃದ್ಧರ ಜೊತೆ ನಾವು ಇಫ್ತಾರ್ ಮಾಡಿದರ ಪ್ರತಿಫಲವಾಗಿ ಸ್ವರ್ಗದಲ್ಲಿ ಅಲ್ಲಾಹನು ಸ್ವರ್ಗೀಯ ಭಕ್ಷಣವನ್ನು ನೀಡಿ ಅನುಗ್ರಹಿಸಲಿ. ಮಾತ್ರವಲ್ಲ, ನಮ್ಮ ಕುಟುಂಬದಿಂದ ಮರಣ ಹೊಂದಿದವರಿಗೂ ಇದರ ಪ್ರತಿಫಲವನ್ನು ನೀಡಿ ಅವರನ್ನು ನಮ್ಮನ್ನು ಅಲ್ಲಾಹನು ಜನ್ನಾತುಲ್ ಫಿರ್ದೌಸ್ ಎನ್ನುವ ಸ್ವರ್ಗದಲ್ಲಿ ಒಂದುಗೂಡಿಸಲಿ ಎನ್ನುವ ದುವಾದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಬಿಫದಲಿ ಸ್ವಲ್ಲಲ್ಲಾಹು ಅಲಾ ಮುಹಮ್ಮದ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಲ್ಲಲ್ಲಾಹು ಅಲಾ ಮುಹಮ್ಮದ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹುಮ್ಮ ಸ್ವಲ್ಲಿ ಅಲಾ ಮುಹಮ್ಮದ್ ಯಾ ರಬ್ಬಿ ಸ್ವಲ್ಲಿ ಅಲೈಹಿ ವಸಲ್ಲಿಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.